Hello, in this video we'll discuss body language, its importance and its types. ನಮಸ್ಕಾರ ಈ ಒಂದು ವಿಡಿಯೋ ನಾವು ಬಾಡಿ ಲ್ಯಾಂಗ್ವೇಜ್ ಅನ್ನೋ ಟೈಪ್ ಕಾನ್ಸೆಪ್ಟ್ ಅನ್ನು ನೋಡೋಣ. ಸೊ ಲಾಸ್ಟ್ ಕ್ಲಾಸ್ ಒಳಗೆ ನಿಮಗೆ ಏನಪ್ಪ ಅಂತಂದ್ರೆ ಆಲ್ರೆಡಿ ಪ್ರೆಸೆಂಟೇಷನ್ ಬಗ್ಗೆ ಹೇಳಿದೆ ನಿಮಗೆ. ಸೊ ಈ ಸತಿ ಏನಪ್ಪ ಅಂತಂದ್ರೆ ಬಾಡಿ ಲ್ಯಾಂಗ್ವೇಜ್ ಅದರ ಒಂದು ಮಹತ್ವ ಆಮೇಲೆ ಅದರ ಟೈಪ್ಸ್ ಯಾವ್ಯಾವ ಇದಾವೆ ಅಂತ ಹೇಳಿ ನೋಡೋಣ. ಸೊ BA BSc BCom ರಾಣಿಚಂದ್ರ ಯೂನಿವರ್ಸಿಟಿ ಆಗಿರ್ಬೋದು, ಧಾರವಾಡ ಯೂನಿವರ್ಸಿಟಿ, ಆಮೇಲೆ ಈವನ್ ಈ ನಮ್ಮ ಬಾಗಲಕೋಟೆ ಯೂನಿವರ್ಸಿಟಿ, ಬಹಳಷ್ಟು ಯೂನಿವರ್ಸಿಟಿ ಒಳಗೆ ಈ ಬಾಡಿ ಲ್ಯಾಂಗ್ವೇಜ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಬಗ್ಗೆ ಕೇಳಿದಾರ. ಸೊ ಹಂಗೆ ಏನಪ್ಪ ಅಂತಂದ್ರೆ ಈ ಒಂದು ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಈ ಒಂದು ವಿಡಿಯೋ ನಾವು ಡಿಸ್ಕಷನ್ ಮಾಡೋಣ. ಭಾಳ ಜನ ಹುಡ್ಕೊಂಡ್ರೆ ನಂಗೆ ಕೇಳಿದ್ರು ಸರ್ ಈ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಅಂತ ಹೇಳಿ, ದಟ್ ಇಸ್ ವೈ ದಿಸ್ ವಿಡಿಯೋ ಹ್ಯಾಸ್ ಬಿನ್ ಮೇಡ್. ಫಸ್ಟ್ ನೋಡ್ರಿ, ಪೋಶ್ಚರ್ ಅಂತ ಹೇಳಿ. ಪೋಶ್ಚರ್ ಅಂದ್ರೆ ಏನು? ನೀವು ನಿಲ್ಲೋದಾಗಿರ್ಬೋದು, ಕುಂಡ್ರೋದಾಗಿರ್ಬೋದು. ಸೊ ಯಾವ ರೀತಿ ನಿಮ್ಮ ಪೊಸಿಷನ್ ಐತಿ ಅನ್ನೋದ್ರ ಬಗ್ಗೆ ಇದೆಲ್ಲ. ಓಕೆ, ಏನು ಹೇಳ್ತಾರೆ ಇಲ್ಲಿ? ಸ್ಟ್ಯಾಂಡ್ ಟಾಲ್ ಆ್ಯಂಡ್ ಸ್ಟ್ರೇಟ್, ರಿಫ್ಲೆಕ್ಟ್ಸ್ ಕಾನ್ಫಿಡೆನ್ಸ್ ಆ್ಯಂಡ್ ಅಥಾರಿಟಿ. ಸೊ ನೀವು ಎಕ್ಸಾಮ್ ಒಳಗೆ ಈ ರೀತಿ ಪಾಯಿಂಟ್ಸನ್ನು ಬರೆದು ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿರಿ. ನಾನು ನಿಮಗೆ ಶಾರ್ಟ್ ಆಗಿ ಹೇಳಿದ್ದೀನಿ. ಸೊ ನೀವೇನು ಮಾಡ್ರಪ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿರಿ. ಮೊದಲೇದೇನು? ಪೋಶ್ಚರ್ ಅಂದ್ರೆ ನೀವು ಸ್ಟ್ಯಾಂಡ್ ಟಾಲ್, ಅಗದಿ ಹಿಂಗೆ ಎದಿ ಸಡಿಸಿ ನಿಲ್ಬೇಕಂತ ಹೇಳ್ತಾರೆ. ಆಮೇಲೆ ಸ್ಟ್ರೇಟಾಗಿ ನಿಲ್ಬೇಕು. ಭಾಳ ಜನ ಹುಡುಗರು ಏನಪ್ಪ ಅದನ್ನ ಹಿಂಗೆ ಬಗ್ಗೆ ನಿಲ್ಲೋದು, ಅಥವಾ ಹಿಂಗೆ ಆದಷ್ಟು ಏನಪ್ಪ ಡೂಗ್ ತೆಗೆ ನಿಲ್ತಾರೆ ನೋಡ್ರಿ. ಡೂಗ್ ಅಂದ್ರೆ ಏನು? ಬಾಗಿ ನಿಲ್ಲೋದು. ಸೊ ಆ ರೀತಿ ಮಾಡ್ತಿರ್ತಾರೆ, ಹಂಗಿರಬಾರ್ದು. ಸ್ಟ್ರೇಟಾಗಿ ನಿಂತ್ಕೊಬೇಕು. ಆಮೇಲೆ ವಿತ್ ಆಲ್ ದ ಕಾನ್ಫಿಡೆನ್ಸ್. ಸೊ ನೀವು ಸ್ಟ್ರೇಟಾಗಿ ನಿಂತಿದ್ದೀರಿ, ಅಗ್ದಿ ಎದಿ ಉಬ್ಬಿಸಿ ನಿಂತಿದ್ರಿಪ್ಪ ಅಂತಂದ್ರೆ ನೀವು ಕಾನ್ಫಿಡೆಂಟ್ ಅದೇ ರೀತಿ ಅಂತ ಹೇಳಿ ಅರ್ಥ ಅದು. ಓಕೆ, ಆಮೇಲೆ ನಿಮ್ಗೊಂದು ಅಥಾರಿಟಿ ಐತಿ ಅಂತ ಹೇಳಿ ಗೊತ್ತಾದೈತಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅವಾಯ್ಡ್ ಸ್ಲಾಚಿಂಗ್ ಅಂತ ಹೇಳಿ. ಇಟ್ ಶೋಸ್ ಅ ಡಿಸ್ಇಂಟ್ರೆಸ್ಟ್ ಆರ್ ನರ್ವಸ್ನೆಸ್. ಸ್ಲಾಚಿಂಗ್ ಅಂದ್ರೆ ಏನು? ಹಿಂಗೆ ಜೋತ್ ಬೀಳೋದು, ಬಗ್ಗೆ ನಿಲ್ಲೋದು ಅಂತ ಹೇಳಿದ್ರೆ ನಿಮ್ಗೆ ಬಗ್ಗೆ ನಿಲ್ಲೋದು ಪೂರ ಬಗಂಗಿಲ್ರಿ ಯಾರು. ಅದ್ರಂಗ ಹಿಂಗೆ ಬಾಗಿ ನಿಲ್ಲೋದು, ಅಥವಾ ಜೋಳ ಏನಪ್ಪ ಅಂತಂದ್ರೆ ಅಗದಿ ಹಿಂಗೆ ಜೋಳಿಗೆಗತೆಗೆ ಹಿಂಗೆ ನಾವು ಎಲ್ಲ ತೂಕ ಹಾಕಿದಂಗೆ ಟಿ ಶರ್ಟ್ ನಾವು ಹೆಂಗೆ ನೇತು ಹಾಕಿರ್ತೀವಲ್ಲ ಆ ರೀತಿ ಹಂಗೆ ನಿಲ್ಲೋಂಗಿಲ್ಲ. ಏನಪ್ಪ ಅಂತಂದ್ರೆ ಅಗದಿ ಕಾನ್ಫಿಡೆಂಟ್ ಆಗಿ ಅಥಾರಿಟೇಟಿವ್ ಆಗಿ ಏನಪ್ಪ ಅಂದ್ರೆ ನಿಲ್ಲಬೇಕು ಅಂತಂದೇಳಿ ಹೇಳ್ತಾರೆ. ಸೊ ಇಟ್ ಶೋಸ್ ಡಿಸ್ಇಂಟ್ರೆಸ್ಟ್. ನೀವು ಅಕಸ್ಮಾತ್ ಹಂಗೆ ನಿಂತಿದ್ರಿಪ್ಪ ಅಂತಂದ್ರೆ ನಿಮ್ಮೊಂದು ಡಿಸ್ಇಂಟ್ರೆಸ್ಟ್ ಅಥವಾ ನಿಮ್ಮ ನರ್ವಸ್ನೆಸ್ ತೋರಿಸತಿ. ನೀವು ನೋಡ್ರಿ, ಏನೋ ಒಂದು ನಿಮ್ಮ ಸರ್ ನಿಮ್ಮ ಟೀಚರ್ಸ್ ಏನು ಬರ್ತಂದ್ರೆ ಪ್ರೆಸೆಂಟೇಷನ್ ಮಾಡಕ್ಕೆ ಹೇಳ್ತಾರೆ. ಹಂಗೆ ನೀವು ಎಲ್ಲೋ ಒಂದು ನೇತು ಹಾಕಿದಂಗೆ ನಿಂತಿದ್ರಪ್ಪ ಅಂತಂದ್ರೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಅದು? ಇವ್ ಹುಡುಗ ಕಾನ್ಫಿಡೆಂಟ್ ಇಲ್ಲ, ಹಿಂಗೇನ ಕೆಪಾಸಿಟಿ ಇಲ್ಲ, ಮಾಡೋಂಥ ಕೆಪಾಸಿಟಿ ಇಲ್ಲ, ಇವಂಗೆ ಧೈರ್ಯ ಇಲ್ಲ ಅಂತ ಹೇಳಿ ಅನ್ಕೊಂಡ್ಬಿಡ್ತಾರೆ. ಸೊ ಪೋಶ್ಚರ್ ಭಾಳ ಇಂಪಾರ್ಟೆಂಟ್ ರೀ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಬ್ಯಾಲೆನ್ಸ್ಡ್ ವೇಟ್ ಅಂತ ಹೇಳಿ. ಡೋಂಟ್ ಲೀನ್ ಆನ್ ಒನ್ ಸೈಡ್ ಆರ್ ಶಿಫ್ಟ್ ವೇಟ್ ಫ್ರೀಕ್ವೆಂಟ್ಲಿ. ಸೊ ಏನು ಹೇಳ್ತಾರೆ ಅಂದ್ರೆ ಇಲ್ಲಿ ಡೋಂಟ್ ಲೀನ್. ಸೊ ನೀವು ಭಾಳಷ್ಟು ಒಂದ ಕಡೆ ಬಾಗಬೇಡ್ರಿ, ಅಥವಾ ಒಂದ ಕಡೆ ಹೊಳ್ಬೇಡ್ರಿ, ಅಥವಾ ಒಂದ ಕಡೆ ನೋಡ್ಬೇಡ್ರಿನೂ ಕೂಡ. ಸೊ ನೀವು ಹೆಂಗಿರ್ಬೇಕು? ನಿಮ್ಮ ವೇಟ್ನ ಈವೆನ್ಲಿ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಅಗದಿ ಸ್ಟ್ರೇಟ್ ನಿಂತ ನೋಡ್ರಿ, ಸೆಮಿನಾರ್ ಪ್ರೆಸೆಂಟೇಷನ್ ಆಗಿರ್ಬೋದು, ಏನೋ ಒಂದು ಪೇಪರ್ ಪ್ರೆಸೆಂಟೇಷನ್ ಮಾಡೋದ್ರಿ, PPT ಪ್ರೆಸೆಂಟೇಷನ್ ಮಾಡೋದ್ರಿ. ಸೊ ಮಾಡುವಾಗ ನೀವು ಸ್ಟ್ರೇಟ್ ಆಗಿ ನಿಲ್ಬೇಕು ಅಂತಂದು ಹೇಳಿ ಹೇಳ್ತಾರ. ಇನ್ನು ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್, ಫೀಟ್ ಶೋಲ್ಡರ್ ವಿಡ್ತ್ ಅಪಾರ್ಟ್. ಸೊ ಏನಪ್ಪ ಅಂತಂದ್ರೆ ಫೀಟ್ ಶೋಲ್ಡರ್ ಏನಪ್ಪ ಅಂತಂದ್ರೆ ದೇ ವಿಲ್ ಬಿ ವಿಡ್ತ್ ಅಪಾರ್ಟ್, ಹೆಲ್ಪ್ಸ್ ಮೇಂಟೈನಿಂಗ್ ಸ್ಟೆಬಿಲಿಟಿ ಆ್ಯಂಡ್ ಕಂಟ್ರೋಲ್. ನೀವೇನಪ್ಪ ಅಂತಂದ್ರೆ ನಿಮ್ಮ ಒಂದು ಫೀಟ್ಗಳು ಮತ್ತು ಶೋಲ್ಡರ್ಗಳು ಸ್ಟ್ರೇಟ್ ಇರಬೇಕು. ಸೊ ಹಿಂಗೆ ಎರಡೂ ಕಾಲನ್ನು ಕೂಡಿಸಿ ಎಕ್ಸಾಕ್ಟ್ಲಿ ನಿಮ್ಮ ಪೊಸಿಷನ್ ಹೆಂಗಿರ್ಬೇಕಪ್ಪ ಅಂದ್ರೆ ನಿಮ್ಮ ಕಾಲುಗಳು ಏನದಾವೋ ಶೋಲ್ಡ್ರ್ ಎಷ್ಟು ವೈಟ್ ಅದಾವೋ ಅಷ್ಟರ ಮಟ್ಟಿಗೆ ನೀವು ಅಂದ್ರೆ ನಿಮ್ಮ ಕಾಲನ್ನು ಆಗಲ್ ಮಾಡಿ ನಿಲ್ಬೇಕು. ಅಂದ್ರೆ ನಿಮ್ಮ ಕಾನ್ಫಿಡೆನ್ಸ್ನ ತೋರಿಸುತ್ತೆ. ಈಗ ನೋಡ್ರಿ, ಅಟೆನ್ಷನ್ ಮತ್ತು ಸ್ಟ್ಯಾಂಡ್ ಅಟ್ ಈಸ್ ಒಳಗೆ ನೀವು ಅಟೆನ್ಷನ್ ಇರಬೇಕಾದ್ರೆ ಹೆಂಗೆ ನಿಂತಿರ್ತಾರೆ, ಸ್ಟ್ರೇಟಾಗಿ ನಿಂತಿರ್ತಾರಲ್ಲೋ ಹಂಗೆ ಸ್ಟ್ಯಾಂಡ್ ಅಟ್ ಈಸ್ ಒಳಗೂ ಕೂಡ ಎದಿ ಉಬ್ಬಿಸಿ ಹೆಂಗೆ ನಿಂತಿರ್ತಾರೆ ನೀವು, ಕೈ ಹಿಂದೆ ಕಟ್ಟಬೇಕಂತ ಹೇಳ್ತಾರೆ ನಿಮ್ಗೆ. ಆದ್ರೆ ನಿಮ್ಮ ಕಾಲುಗಳು ಎರಡು ಹೆಂಗಿರ್ತಾವ? ಎಕ್ಸಾಕ್ಟ್ಲಿ ಶೋಲ್ಡರ್ ಬರಾಬರ್ ಇರ್ತಾರೋ. ಸೊ ಆ ರೀತಿ ನೀವೇನಪ್ಪ ಅಂದ್ರೆ ನಿಮ್ಮ ಒಂದು ಮೇಂಟೈನ್ ಮಾಡಬೇಕು ಏನಾನ ಬಾಡಿನ. ಸೊ ಕಂಟ್ರೋಲ್ ಇಟ್ಕೋಬೇಕು, ಸ್ಟೆಬಿಲಿಟಿ ಇರಬೇಕು. ಭಾಳ ಜನ ಹಿಂಗೆ ಹೆದರಿ ಏನಪ್ಪ ಅದನ್ನು ನಡುಗ್ತಿರ್ತಾರ, ಅಥವಾ ಒಂದ ಕಡೆ ಬಾಗಿದಂಗೆ ಮಾಡ್ತಿರ್ತಾರ, ಅಥವಾ ಒಮ್ಮೆ ಏನಪ್ಪ ಅಂತಂದ್ರೆ ತಿರುಗಿ ಒಂದು ಬೀಳ್ತಾರನು ಕೂಡ. ಸೊ ಹಾಗೆಲ್ಲ ಆಗಬಾರ್ದು ರೀ. ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ಏನು? ನಿಮ್ಮ ರೆಹನ್ ಸಹನ್ ಅಂದ್ರೆ ನೀವು ಯಾವ ರೀತಿ ವರ್ತನೆ ಮಾಡ್ತೀರಿ, ಯಾವ ರೀತಿ ಬಿಹೇವಿಯರ್ ಐತಿ, ಯಾವ ರೀತಿ ನಿಲ್ತೀರಿ, ಯಾವ ರೀತಿ ಕುಂಡಿರ್ತೀರಿ, ಯಾವ ರೀತಿ ನೀವು ನಿಮ್ಮ ಮುಂದ್ಗಡೆ ಇರುವಂಥ ಜಡ್ಜಸ್, ಆಮೇಲೆ ನಿಮ್ಮ ಅಂದ್ರೆ ಅಕಸ್ಮಾತ್ ನೀವೇನಾದ್ರು ಸೆಮಿನಾರ್ ಪ್ರೆಸೆಂಟ್ ಮಾಡೋದಿದ್ರಪ್ಪ ಅಂತಂದ್ರೆ ಮುಂದ್ಗಡೆ ಇರುವಂಥ ಜಡ್ಜಸ್ ಆಗಿರ್ಬೋದು, ನಿಮ್ಮ ಟೀಚರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಮುಂದೆ ನೀವು ಅವ್ರನ್ನ ಹೆಂಗೆ ಫೇಸ್ ಮಾಡ್ತೀರಿ, ಕಾನ್ಫಿಡೆಂಟ್ಲಿ ಹೆಂಗೆ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಕಂಪ್ಲೀಟ್ ವಿಡಿಯೋ ರೀ. ಸೊ ಮೊದಲೇ ಪಾಯಿಂಟ್ ಏನಪ್ಪ ಅಂತಂದ್ರೆ ಇಲ್ಲಿ ಪೋಶ್ಚರ್ ಆಯಿತು. ಇನ್ನು ಎರಡನೇ ಪಾಯಿಂಟ್ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಕಾಂಟ್ಯಾಕ್ಟ್. ಇದು ಭಾಳ ಇಂಪಾರ್ಟೆಂಟ್ ರೀ, ಐ ಕಾಂಟ್ಯಾಕ್ಟ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಇಲ್ಲಿವರೆಗೂ ವಿಡಿಯೋ ಅರ್ಥ ಆಗೈತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಸೊ ಇಲ್ಲಿ ಏನು ಹೇಳ್ತಾನವ? ಐ ಕಾಂಟ್ಯಾಕ್ಟ್ ಅಂತ ಹೇಳಿ ಹೇಳ್ತಾನ. ಐ ಕಾಂಟ್ಯಾಕ್ಟ್ ಅಂದ್ರೆ ಏನು? ಹೋಗಿ ನೀವು ಕಣ್ಣು ಪೂರ ಏನಪ್ಪ ದಿಟಿಸ್ ನೋಡಿ ಬಡದ್ರಾತಾಗ ನೋಡೋಂಗಿಲ್ಲ. ಐ ಕಾಂಟ್ಯಾಕ್ಟ್ ಅಂದ್ರೆ ಎಲ್ಲರ ಕಡೆ ನೋಡಬೇಕು. ಅಲ್ಲಿ ಎಷ್ಟೋ ಜನ ಇರ್ತಾರೆ ರೀ. ಅನ್ಕೋರಿ, ಒಂದು ಏನೋ ನಿಮ್ಮ ಕ್ಲಾಸ್ ಒಳಗೆ ನಿಮ್ಗೆ ಸರ್
ಒಂದು ಪೋಯಮನ್ನು ಓದಕ್ಕೆ ಹೇಳಿದಾರ ಅಥವಾ ಒಂದು ಕಥೆನೂ ಓದು ಪಾಪ ಅಂತ ಹೇಳಿ ಹೇಳ್ತಾರೆ. ಸ್ಟೇಜ್ ಮೇಲೆ ನಿಂತು ನೀವು ಸ್ವಲ್ಪ ಒಂದು ಯಾವುದೋ ಒಂದು ವಿಷಯದ ಮೇಲೆ ಭಾಷಣ ಮಾಡು ಅಂತ ಹೇಳಿ ಹೇಳಿದಾಗ ನೀವೇನಪ್ಪ ಅಂದ್ರೆ ಹೆದರಿ ಏನಪ್ಪ ಈ ಮ್ಯಾಲ ನಿಮ್ಮ ರೂಫ್ ನೋಡೋದಲ್ಲ, ಹೌದಾ, ಅಥವಾ ಕೆಳಗೆ ನೆಲ ನೋಡೋದಲ್ಲ, ಮೇಲ್ಛಾವಣಿ ನೋಡ್ಕೊಂಡು ನಿಂತ್ರೆ ಏನಪ್ಪ ಏನು ಯೂಸ್ ಇಲ್ಲ ಅದು, ಹೌದಿಲ್ಲ. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಮಸ್ಟ್ ಮೇಕ್ ಆನ್ ಐ ಕಾಂಟ್ಯಾಕ್ಟ್ ವಿತ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಹೂ ಈಸ್ there in front of you. Keep that in mind. So ಮೊದಲಿಗೆ ಏನಪ್ಪ ಅಂದ್ರೆ ಮೇಂಟೈನ್ ರೆಗ್ಯುಲರ್ ಐ ಕಾಂಟ್ಯಾಕ್ಟ್ ಬಿಲ್ಡ್ಸ್ ಟ್ರಸ್ಟ್ ಆ್ಯಂಡ್ ಕನೆಕ್ಷನ್ ವಿತ್ ಆಡಿಯನ್ಸ್ ಇಂಟರ್ವ್ಯೂವರ್. ಸೊ ನೀವು ಐ ಕಾಂಟ್ಯಾಕ್ಟ್ ಮಾಡಿದ್ರಿಪ್ಪ ಅಂತಂದ್ರೆ ಅದು ಏನು ಮಾಡ್ತೈತಿ, ಟ್ರಸ್ಟ್ನ ಬಿಲ್ಡ್ ಮಾಡ್ತೈತಿ. ಅಂದ್ರೆ ಹುಡುಗ ಕಾನ್ಫಿಡೆಂಟ್ ಇದಾನ. ಆಮೇಲೆ ಯು ಕ್ಯಾನ್ ಕನೆಕ್ಟ್ ವಿತ್ ಆಡಿಯನ್ಸ್. ನೀವು ಎಲ್ಲರ ಜೊತೆ ಎಲ್ಲರಿಗೂ ನೋಡ್ಕೊತಿದ್ರಿಪ್ಪ ಅಂತಂದ್ರೆ ನಿಮ್ಗೆ ಏನು ಮಾಡ್ತಾರೆ ಆಡಿಯನ್ಸ್, ನೀವು ಇಲ್ಲಪ್ಪ ನನ್ನ ಕಡೆ ನೋಡತ್ತಾನ. ಅದು ಈಗ ನೋಡಿ ನಿಮ್ಮ ಟೀಚರ್ನ ನಿಮ್ಮ ಕಡೆ ನೋಡ್ತಿರ್ತಾರೆ ಅವ್ರು. ಅಕಸ್ಮಾತ್ ನಿಮ್ಮ ಟೀಚರ್ ನಿಮ್ಗೆ ಹೆದರ್ತಿರ್ತಾರೆ ಅಂದ್ರೆ ಅವ್ರು ಏನು ಮಾಡ್ತಿರ್ತಾರೆ, ಮ್ಯಾಲೆ ಎಲ್ಲರೂ ಫ್ಯಾನ್ ನೋಡ್ಕೊಂಡು ನಿಂತಿರ್ತಾರೆ ಅಥವಾ ಕೆಳಗೆ ನೆಲ ನೋಡ್ತಿರ್ತಾರೆ. ಸೊ ಅವ್ರು ಟೀಚರ್ಸ್ ಆಗಂಗಿಲ್ಲ. ಟೀಚರ್ಸ್ ಹೆಂಗಿರ್ಬೇಕು, ಕಾನ್ಫಿಡೆಂಟ್ಲಿ ಅಗದಿ ಎಲ್ಲ ಹುಡುಗರನ್ನ ನೋಡ್ಕೊಂತ ಕ್ಲಾಸ್ ಹೇಳ್ತಿರ್ತಾರೆ. ಅದೇ ರೀತಿ ಏನಪ್ಪ ಅಂತಂದ್ರೆ ನೀವು ಕೂಡ ಸೆಮಿನಾರ್ ಮಾಡ್ಬೇಕಾರೆ ನಿಮ್ಮ ಒಂದು ಕಣ್ಣುಗಳು ಏನಪ್ಪ ಎಲ್ಲರ ಮೇಲೂ ಇರಬೇಕು. ಅವ್ರು ಅಟೆಂಟಿವ್ ಅದಾರೋ ಇಲ್ಲೋ. ಹಂಗಿರುವಾಗ ನೀವು ಎಲ್ಲರ ಜೊತೆ ಐ ಕಾಂಟ್ಯಾಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ಏನಾದೈತಿ, ಎಲ್ಲರೂ ಎಚ್ಚರಿಂದ ಇರ್ತಾರೆ. ಆಮೇಲೆ ಐ ಕಾಂಟ್ಯಾಕ್ಟ್ ಅಂದ್ರೆ ಹೋಗಿ ಕಣ್ಣಲ್ಲಿ ಹಿಂಗೆ ಕಣ್ಣು ಹಚ್ಚೋದಲ್ಲ, ಇಬ್ಬರು ಮುಂದೆ ಹೋಗೋದಲ್ಲ, ಆ ರೀತಿ ಅಲ್ರಿ. ಜಸ್ಟ್ ಮೇಕ್ ಎನ್ ಐ ಕಾಂಟ್ಯಾಕ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಡೋಂಟ್ ಸ್ಟೇರ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಹೇಳಿದ್ನ ನಿಮ್ಗೆ ಒಮ್ಮೆ ಹಿಂಗೆ ದಿಟ್ಟಿಸ್ ನೋಡೋದಲ್ಲ. ಓಕೆ, ಗೇಜ್ ನ್ಯಾಚುರಲಿ, ಲುಕ್ ಅರೌಂಡ್ ದ ರೂಮ್ ಆರ್ ಆಟ್ ಡಿಫ್ರೆಂಟ್ ಪೀಪಲ್ ಇನ್ ರೊಟೇಷನ್. ಸೊ ನೀವೇನು ಮಾಡ್ಬೋದು, ಲುಕ್ ಅರೌಂಡ್ ಅಂದ್ರೆ ನಿಮ್ಮ ಒಂದು ರೂಮ್ ಒಳಗೆ ಎಲ್ಲರೂ ಒಂದು ಸೆಮಿನಾರ್ ಪ್ರೆಸೆಂಟೇಷನ್ ಮಾಡ್ತಾರೆ, ಎಲ್ಲರ ಹತ್ರ ನೋಡ್ರಿ ಅಂತ ಹೇಳ್ತಾರೆ. ಅಲ್ಲಿ ಅಗದಿ ದಿಟ್ಟಿಸ್ಲಿ ಅಗದಿ ಶಿಟ್ಲೆ ನೋಡಕ್ಕೆ ಹೋಗ್ಬೇಡ್ರಿ. ಮತ್ತೆ ಕಣಕ್ಕೆ ಕಿಸದ್ ನೋಡಂದಾರ. ಇಲ್ಲಿ ಅಜಿತ್ ಕರ್ಗಾರ್ ಅವ್ರ ಕ್ಲಾಸ್ ಒಳಗೆ ನೋಡಿದ್ವಿ ನಾವು. ಅವ್ರ PPT ಪ್ರೆಸೆಂಟೇಷನ್ ಮಾಡ್ತಿದ್ರು. ಅವ್ರು ಏನು ಹೇಳಿದ್ರಪ್ಪ ಅದನ್ನ ಎಲ್ಲರ ಕಡೆ ನೋಡಂದಾರ. ಎಲ್ಲರ ಕಡೆ ನೋಡೋದ ಅಂದ್ರೆ ಅಗದಿ ದಿಟ್ಟಿಸ್ ಇನ್ನೇನು ಬಡದಾರ ಅದಕ್ಕೆ ನೋಡೋದಲ್ಲ. ಜಸ್ಟ್ ಏನಪ್ಪ ಅಂತಂದ್ರೆ ಅವ್ರು ಅಟೆಂಟಿವ್ ಇದಾರಲ್ಲೋ, ನಾರ್ಮಲ್ ನೀವು ಹೆಂಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾದ್ರೆ ನೋಡ್ತಿರ್ತಾರಲ್ಲ ಹಂಗೆ ರೌಂಡಾಗಿ ಒಬ್ಬರ ಕಡೆ ಒಬ್ಬರು ಎಲ್ಲರ ಕಡೆ ನೋಡ್ಕೊತ ಇರ್ಬೇಕಂತ ಹೇಳಿ ಹೇಳ್ತಾರೆ. ಸೊ ನೆಕ್ಸ್ಟ್ ನೋಡ್ರಿ, ಇನ್ ಇಂಟರ್ವ್ಯೂಸ್ ಲುಕ್ ಡೈರೆಕ್ಟ್ಲಿ ಅಟ್ ದ ಇಂಟರ್ವ್ಯೂವರ್ ವೈಲ್ ಆನ್ಸರಿಂಗ್. ಸೊ ಈಗ ಇಂಟರ್ವ್ಯೂಸ್ ಒಳಗೆ ಹೆಂಗೆ ಆಗ್ತಿತ್ತಪ್ಪ ಅಂದ್ರೆ ಭಾಳ ಜನ ನೀವು ಆನ್ಸರ್ ಕೊಡ್ತಿರ್ತಾರೆ. ಈಗ ನಿಮ್ಗೆ ಎಲ್ಲೆಲ್ಲಿ ಹೇಳತ್ತೀನಿ, ಸೆಮಿನಾರ್ ಆಯ್ತು ಎಲ್ಲ ಕಡೆ ಆತ್ರಿ. ಇದು ಈಗ ಇಂಟರ್ವ್ಯೂಗೂ ಕೂಡ ನೋಡ್ರಿ ನೀವು ಏನಾದಪ್ಪ ಅಂದ್ರೆ ನಿಮ್ಗೆ ಏನೋ ಇಂಟರ್ವ್ಯೂವರ್ ಅಂದರೆ ನಿಮ್ಮ ಮುಂದಿನ ವ್ಯಕ್ತಿ ಪ್ಯಾನಲಿಸ್ಟ್ ಏನಿರ್ತಾರಲ್ಲ ಅವ್ರು ನಿಮ್ಗೆ ಏನೋ ಒಂದು ಕ್ವಶನ್ ಕೇಳಿದ್ರು. ಸೊ ದೇ ಹ್ಯಾವ್ ಆಸ್ಕ್ಡ್ ಯು ಕ್ವಶನ್. ವಾಟ್ ಯು ಡೂ ಈಸ್ ಯು ಲುಕ್ ಡೈರೆಕ್ಟ್ಲಿ ವೈಲ್ ಆನ್ಸರಿಂಗ್ ದ ಕ್ವಶನ್. ನೀವೇನು ಮಾಡಬೇಕು, ಆನ್ಸರ್ ಮಾಡಬೇಕಾದ್ರೆ ಆ ಇಂಟರ್ವ್ಯೂವರ್ನ ಡೈರೆಕ್ಟಾಗಿ ನೋಡ್ಬೇಕು. ನೀವು ಉತ್ತರ ಹೇಳ್ಕೊತ ಕೆಳಗೆ ನೋಡ್ನಿ, ಮ್ಯಾಲೆ ನೋಡ್ನಿ, ಸೈಡಿಗೆ ನೋಡ್ನಿ, ಹೆದರಿ ನನ್ನ ಕೈಗಳು ನೋಡ್ಕೊಂಡು ನಿಂತೀನಿ ನೋಡ್ರಿ. ನೀವು ಇಂಟರ್ವ್ಯೂ ಅಂದ್ರೆ ಮುಂದೆ ಹೋಗಿ ನಿಮ್ಮನ್ನು ಕುಣಿಸಿರ್ತಾರ ಒಂದು ಜಾಗದಾಗ. ಕುಣಿಸಿದಾಗ ನೀವೇನಪ್ಪ ಅಂದ್ರೆ ಸೀದಾ ನಿಮ್ಮ ಇಂಟರ್ವ್ಯೂರ್ ಕಡೆ ನೋಡ್ಬೇಕು. ಅದನ್ನು ಬಿಟ್ಟು ನೀವು ಬೇರೆ ಕಡೆ ನೋಡೋಕದ್ರಪ್ಪ ಅಂತಂದ್ರೆ ಹುಡುಗ ಕಾನ್ಫಿಡೆಂಟ್ ಇಲ್ಲ, ಹೆದರ್ತಾನೆ ಎಲ್ಲದಕ್ಕೂ ಅಂತಂದು ಹೇಳಿ ನಿಮ್ಮನ್ನು ತೆಗಿಯುವಂಥ ಚಾನ್ಸಸ್ನು ಇರ್ತೈತಿ. ಇದು ಪಾಯಿಂಟ್ ನಂಬರ್ 2. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿತ್ತಪ್ಪ ಅಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋ ಹೆಂಗಿತ್ತು ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ಥರ್ಡ್ ಒನ್, ಫೇಶಿಯಲ್ ಎಕ್ಸ್ಪ್ರೆಷನ್ಸ್. ಸ್ಮೈಲ್ ಜೆನ್ಯೂನ್ಲಿ ಮೇಕ್ಸ್ ಯು ಅಪಿಯರ್ ಅಪ್ರೋಚೇಬಲ್ ಆ್ಯಂಡ್ ಕಾನ್ಫಿಡೆಂಟ್. ಸೊ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಸ್ಮೈಲ್ ಮಾಡ್ಕೊತಿರ್ಬೇಕು. ನಿಮ್ಮ ಮುಖದ ಒಂದು ಎಕ್ಸ್ಪ್ರೆಷನ್ಸ್ ಯಾವ ರೀತಿ ಇರಬೇಕಪ್ಪ ಅಂತಂದ್ರೆ ಮುಖದ ಮೇಲೆ ಮೊದಲೇದೇ ಏನಪ್ಪ ಅಂತಂದ್ರೆ ಸ್ಮೈಲ್ ಮಾಡ್ಕೊಂಡಿರ್ಬೇಕು. ಸ್ಮೈಲ್ ಅಂತಂದು ಹೇಳ್ಯಾರಂದ್ರೆ ಫುಲ್ ಹಿಂಗೆ ದೊಡ್ಡದ ಹಲ್ ಕಿಸದು ಎಲ್ಲ ಹಲ್ ಕಾಣುವಂಗೆ ಮಾಡಬಾರ್ದ್ರಿ. ಜಸ್ಟ್ ಅ ಪ್ರಾಪರ್ ಸ್ಮೈಲ್, ಚಂದ ಸಣ್ಣ ಸ್ಮೈಲ್ ಇಟ್ಕೋಬೇಕು. ಹಲ್ ಕಾಣುವಂಗೆ ಸ್ಮೈಲ್ ಮಾಡೋದಲ್ಲ. ಸೊ ಅಗ್ದಿ ಸಿಂಪಲ್ ಆಗಿರ್ಬೇಕು ರೀ. ನಕ್ಕೊಂದು ಕ್ಲಾಸ್ ಮಾಡೋದಿಲ್ಲ, ಪ್ರೆಸೆಂಟೇಷನ್ ಮಾಡೋದಿಲ್ಲ. ಸ್ಮೈಲ್ ಇರ್ಬೇಕು, ಜೆನ್ಯೂನ್ ಇರಬೇಕು ಅಂತ ಹೇಳಿ. ಓವರ್ ಆ್ಯಕ್ಟ್ ಮಾಡಬಾರ್ದು. ನಿಮ್ಗೆ ತ್ರಾಸ ಆಗತ್ತಿದ್ರು ಕೂಡ ತೋರಿಸ್ಕೊಳ್ಳಂಗೆ ದೊಡ್ಡದಾಗಿ ನಗಬಾರ್ದು ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಎಕ್ಸ್ಪ್ರೆಸ್ ಇಮೋಷನ್ಸ್ ಅಪ್ರೋಪ್ರಿಯೇಟ್ಲಿ, ಯೂಸ್ ಎಕ್ಸ್ಪ್ರೆಷನ್ಸ್ that match your content. Example, concern for serious topics, enthusiasm for new ideas. So express emotions appropriately. ನೀವು ಇಮೋಷನ್ಸ್ನ ಏನಪ್ಪ ಅಂತಂದ್ರೆ ಅರ್ಥ ಮಾಡ್ಕೊಂಡು ಹೇಳ್ಬೇಕಾಗ್ತೈತಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಸರ್ಗಳು ಸ್ಟೋರಿ ಹೇಳ್ಬೇಕಾರೆ ಏನೋ ಒಂದು ದುಃಖದ ಸನ್ನಿವೇಶ ಬತ್ತಪ್ಪ ಅಂತಂದ್ರೆ ಅವ್ರ ಕಣ್ಣುಗಳು ಅದೇ ಸಣ್ಣವಾಗಿಬಿಟ್ಟಿರ್ತಾವೆ. ಏನೋ ಎಕ್ಸೈಟಿಂಗ್ ಒಂದು ಹೊಸದ ಅಥವಾ ಏನೋ ಒಂದು ಅಚೀವ್ಮೆಂಟ್ ಬಗ್ಗೆ ಹೇಳತ್ತಿದ್ರಪ್ಪ ಅಂದ್ರೆ ಅಗದಿ ಕಣ್ಣು ದೊಡ್ಡ ಮಾಡಿ ನಿಮ್ಮ ಸರ್ಗಳು ನಿಮ್ಗೆ ಹೇಳ್ತಿರ್ತಾರೆ. ಆಮೇಲೆ ಏನೋ ಒಂದು ನಾರ್ಮಲ್ ಕ್ಲಾಸ್ ಹೇಳ್ತಿದ್ರು, ಏನೋ ಒಂದು ಗ್ರಾಮರ್ ಹೇಳ್ತಾರೆ, ನಾರ್ಮಲ್ ಆಗಿ ನೋಡ್ತಿರ್ತಾರೆ. ಅಂದ್ರೆ ನಿಮ್ಮ ಮುಖದ ಮೇಲೆ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಅಥವಾ ನಿಮ್ಮ ಕಣ್ಣುಗಳ ಸೈಜ್ನೂ ಆಗಿರ್ಬೋದು ಡಿಫ್ರೆನ್ಸ್ ಹಾಕೊಂಡು ಹೋಗ್ತೈತಿ. ಆಮೇಲೆ ಎಕ್ಸ್ಪ್ರೆಷನ್ಸ್ನು ಕೂಡ ಕಂಪ್ಲೀಟ್ ಆಗಿ ಏನಪ್ಪ ಅಂತಂದ್ರೆ ಚೇಂಜ್ ಆಗ್ತಾವ. ನೀವು ಅದೇ ರೀತಿ ಫಾಲೋ ಮಾಡಬೇಕು ಅಂತಂದು ಹೇಳಿ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಅವಾಯ್ಡ್ ಬ್ಲ್ಯಾಂಕ್ ಆರ್ ಓವರ್ಲಿ ಸೀರಿಯಸ್ ಫೇಸಸ್. ಇಟ್ ಕ್ಯಾನ್ disengage the audience. So avoid blank or
ಓವರ್ಲಿ ಸೀರಿಯಸ್ ಫೇಸಸ್. ನೋಡ್ರಿ ಏನಂತಾರಂದ್ರೆ ಇಲ್ಲಿ ಅವಾಯ್ಡ್ ಬ್ಲ್ಯಾಂಕ್ ಅಂದ್ರೆ ಮುಖದ ಮೇಲೆ ಏನೂ ಎಕ್ಸ್ಪ್ರೆಷನ್ಸ್ ಇರಂಗಿಲ್ಲ, ಸುಮ್ಮನೆ ಓದ್ಕೊಂತ ಹೋಗ್ಬಿಡ್ತಾರೆ. ಒಂದಿಷ್ಟು ಟೀಚರ್ಸ್ ನೋಡ್ರಿ, ನಿಮ್ಮ ಕಾಲೇಜಲ್ಲಿ ನೋಡಿರ್ಬೋದು, ಯಾರು ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಸೊ ನಾ ಏನು ಅವ್ರಿಗೆ ಹೇಳಂಗಿಲ್ಲ, ಬಟ್ ಹೇಳ್ರಿ ಹೆಂಗಿರ್ತಾರಂದ್ರೆ ಕ್ಲಾಸ್ ಹೇಳಕ್ಕಾದ್ರಪ್ಪ ಅದನ್ನು ಒಂದೇ ರೀತಿ ಹೆಂಗೆ ಹೇಳ್ತಿರ್ತಾರಂದ್ರೆ ಅಗದಿ ಸೋಂಬರ್ ಸಾಕಾಸ ಓದ್ಕೊಂತ ಹೋಗ್ಬಿಡ್ತಾರೆ. ಸ್ಟೂಡೆಂಟ್ಸ್ ಇದಾರೋ ಮುಂದೆ ಇಲ್ಲೋ ಎಕ್ಸ್ಪ್ರೆಷನ್ ಇರಂಗಿಲ್ಲ, ಏನೇನು ಇರಂಗಿಲ್ಲ. ಅವ್ರ ಮುಖದ ಮೇಲೆ ಏನಪ್ಪ ಅಂದ್ರೆ ಒಂದು ಎಕ್ಸ್ಪ್ರೆಷನ್ಸ್ ಬರಂಗಿಲ್ಲ ರೀ, ಹಂಗೆ ಸುಮ್ಮನೆ ಹೇಳ್ಕೊಂತ ಹೋಗ್ಬಿಡ್ತಾರ. ಹಿಂಗೆ ನೋಡ್ರಿ ಎಕ್ಸ್ಪ್ಲನೇಷನ್ ಇರಂಗಿಲ್ಲ ಅವ್ರದ್ದು, ಸುಮ್ಮನೆ ಓದ್ಕೊಂತ ಹೋಗೋದು. ಹೆಂಗಪ್ಪ ಅಂತಂದ್ರೆ ಸ್ಮೈಲ್ ಜೆನ್ಯೂನ್ಲಿ ಮೇಕ್ಸ್ ಯುವರ್ ಅಪಿಯರ್ ಅಪ್ರೋಚಬಲ್ ಆ್ಯಂಡ್ ಕಾನ್ಫಿಡೆಂಟ್, ಎಕ್ಸ್ಪ್ರೆಸ್ ಇಮೋಷನ್ಸ್ ಅಪ್ರಾಪ್ರಿಯೇಟ್ಲಿ, ಯೂಸ್ ಎಕ್ಸ್ಪ್ರೆಷನ್ಸ್ ದ್ಯಾಟ್ ಮ್ಯಾಚ್ ಯುವರ್ ಕಂಟೆಂಟ್. ಸೊ ಈ ರೀತಿ ಏನಪ್ಪ ಅಂತಂದ್ರೆ ಒಂದೇ ರೀತಿಯಿಂದ ಏನಪ್ಪ ಅಂತಂದ್ರೆ ಎಕ್ಸ್ಪ್ಲನೇಷನ್ ಮಾಡ್ಕೊಂತ ಹೋದ್ರಪ್ಪ ಅಂತಂದ್ರೆ ಹಿ ಈಸ್ ನಾಟ್ ಹ್ಯಾವಿಂಗ್ ಆರ್ ಶಿ ಈಸ್ ನಾಟ್ ಹ್ಯಾವಿಂಗ್ ಆ್ಯನ್ ವಾಟ್ ರೈಟ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಆರ್ ಹಿ ಈಸ್ ನಾಟ್ ಗುಡ್ ಆ್ಯಟ್ ಟೀಚಿಂಗ್ ಅಂತಂದು ಹೇಳಿ ಹೇಳ್ಬೋದು. ನೋಡ್ರಿ ಅವಾಯ್ಡ್ ಬ್ಲ್ಯಾಂಕ್ ಆರ್ ಓವರ್ಲಿ ಸೀರಿಯಸ್ ಫೇಸಸ್. ಒಂದಿಷ್ಟು ಮಂದಿ ಇರ್ತಾರೆ ನೋಡ್ರಿ, ನಮ್ಮ ಸರ್ಗಳಿದ್ರು ಒಂದಿಷ್ಟು ಮಂದಿ ಮ್ಯಾಥ್ಸ್ ಟೀಚರ್ಸ್ಗಳು ಹೆಂಗಿದ್ರಪ್ಪ ಅಂದ್ರೆ ಅಗದಿ ಸೀರಿಯಸ್ ಫೇಸ್ ಅವ್ರು ನೋಡಂತಲೇ ಹೆದರಿಗೆ ಬರ್ತಿತ್ತು. ಸೊ ಹಂಗಿದ್ದಾಗ ಏನಪ್ಪ ಅಂತಂದ್ರೆ ನೀವು ಆಡಿಯನ್ಸ್ ಏನಪ್ಪ ಅಂದ್ರೆ ಹೆದರ್ಕೊಂಡಿರ್ತಾರೆ. ನೀವು ಹೇಳೋದಕ್ಕಿಂತ ಅವ್ರಿಗೆ ಏನಪ್ಪ ಅಂದ್ರೆ ನೀವು ಕಲಿಸೋದಕ್ಕಿಂತನೂ ಏನು ಮಾಡ್ತಾರೋಪ್ಪ ನಾವು ಬರಲಿಲ್ಲ ಅಂದ್ರೆ ಅನ್ನೋದ್ರ ಚಿಂತೆಯೊಳಗೆ ಇರ್ತಾರೋ. ಸೊ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಏನಪ್ಪ ಅಂದ್ರೆ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತಾವ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ಯು ಅಂಡರ್ಸ್ಟುಡ್. ಇನ್ನು 4ನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ಹ್ಯಾಂಡ್ ಗೆಸ್ಚರ್ಸ್. ಯೂಸ್ ನ್ಯಾಚುರಲ್ ಗೆಸ್ಚರ್ಸ್, ಎಂಫಸೈಸ್ ಪಾಯಿಂಟ್ಸ್ ವಿತ್ ಓಪನ್ ಹ್ಯಾಂಡ್ಸ್. ಸರಿ ಏನ್ರಿ, ಇಷ್ಟು ಸಣ್ಣ ಪಾಯಿಂಟ್ಸ್ ಕೊಟ್ಟರೆ ಅಂತ ಹೇಳಿ ಹೇಳಿದಾರ. ನೀವು ಈ ಥರ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡ್ಬೋದು ರೀ. ಈ ವಿಡಿಯೋ ನಿಮ್ಗೆ ತಿಳುವಳಿಕೆಗೆ ಅಷ್ಟ, ನಿಮಗೆ ತಿಳಿದ್ರೆ ಸಾಕು ಇವು ಪಾಯಿಂಟ್ಸ್ನ. ನೀವು ಇದನ್ನು ಪಾಯಿಂಟ್ ಬರೆದು ಎಕ್ಸ್ಟ್ರಾ ನೀವು ಎಕ್ಸಾಮ್ ಒಳಗೆ ನೀವು ಬರಿಬೋದು ಅಂತ ಹೇಳಿ ಅನ್ಕೊಂಡೆ ನಾನು. ಆಬ್ವಿಯಸ್ಲಿ ಭಾಳಷ್ಟು ಈಸಿ ಟಾಪಿಕ್ ಐತ್ರಿ, ಬರೀ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಆಯ್ತಾ, ನೀವು ಅದನ್ನು ಆರಾಮ್ಸೆ ಬರಿಬೋದು. ಓಕೆ ನೋಡ್ರಿ ಏನಂತಂದ್ರೆ ಇಲ್ಲಿ 4ನೇದು ಹ್ಯಾಂಡ್ ಗೆಸ್ಚರ್ಸ್ ಅಂತ ಹೇಳಿ ಹೇಳ್ತಾರೆ. ಯೂಸ್ ನ್ಯಾಚುರಲ್ ಗೆಸ್ಚರ್ಸ್, ಎಂಫಸೈಸ್ ಪಾಯಿಂಟ್ಸ್ ವಿತ್ ಓಪನ್ ಹ್ಯಾಂಡ್ಸ್. ಸೊ ಏನಪ್ಪ ಅಂತಂದ್ರೆ ನ್ಯಾಚುರಲ್ ಆಗಿ ನೋಡ್ರಿ, ಒಂದಿಷ್ಟು ಮಂದಿ ಟೀಚರ್ಸನ್ನು ಅಥವಾ ನಿಮ್ಮ ಸರ್ಗಳು ಅಥವಾ ನಿಮ್ಮ ಮನೆಯೊಳಗೆ ನಿಮ್ಮ ಪೇರೆಂಟ್ಸ್ ನಿಮ್ಗೆ ಏನಾರ ಬುದ್ಧಿ ಮಾತಾಡ್ತಾರೆ ಹಿಂಗೆ ಕೈ ಮಾಡಿ ಮಾತಾಡ್ತಿರ್ತಾರೆ ಅವರು. ಸೊ ನ್ಯಾಚುರಲ್ ಆಗಿ ಏನಪ್ಪ ಅಂದ್ರೆ ನಾವು ಬರ್ತಿರ್ತಾವೆ ಒಮ್ಮೊಮ್ಮೆ, ಅದನ್ನು ಯೂಸ್ ಮಾಡಿರಿ ಅಂತಂದು ಹೇಳ್ತಾರೆ. ಎಂಫಸೈಸ್ ಪಾಯಿಂಟ್ಸ್ ವಿತ್ ಓಪನ್ ಹ್ಯಾಂಡ್ಸ್. ಸೊ ನಿಮ್ಮ ಒಂದು ಕೈಗಳನ್ನು ಯೂಸ್ ಮಾಡ್ಕೋಬೋದು ನೀವು ಎಕ್ಸ್ಪ್ಲೇನ್ ಮಾಡೋಕೆ, ಏನು ಕೇಳತ್ತಾರೆ ಏನು ಬಿಡತ್ತಾರೆ ಅನ್ನೋದ್ರ ಬಗ್ಗೆ. ಸೊ ಹ್ಯಾಂಡ್ ಗೆಸ್ಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ನೋಡ್ರಿ ಅವಾಯ್ಡ್ ಪಾಯಿಂಟಿಂಗ್ ಫಿಂಗರ್ಸ್ ಆರ್ ಫಿಜೆಟಿಂಗ್. ಇಟ್ ಮೇ ಅಪಿಯರ್ ಅಗ್ರೆಸಿವ್ ಆರ್ ನರ್ವಸ್. ಸೊ ಏನು ಹೇಳ್ತಾರಪ್ಪ ಅಂದ್ರೆ ಅವಾಯ್ಡ್ ಪಾಯಿಂಟಿಂಗ್ ಫಿಂಗರ್ಸ್. ನೀವು ನಿಮ್ಮ ಫಿಂಗರ್ನ ಪಾಯಿಂಟ್ ಮಾಡಿ ಹೇಳ್ಬಾರ್ದು ಯಾವಾಗೂ. ಈಗ ನೋಡ್ರಿ ಒಬ್ಬರು ಬಟ್ ಮಾಡಿ ತೋರಿಸ್ಬಾರ್ದು ಅಂತಿರ್ತಾರೆ ನಿಮಗೆ, ಅದು ನಿಮ್ಮ ಟೀಚರ್ಸ್ ನಿಮ್ಗೆ ಏನಾರ ಬಟ್ ಮಾಡಿ ಒಂದು ವಾರ್ನಿಂಗ್ ಮಾಡಿಸೋ ಅಂತ ಹೇಳ್ತಿರ್ತಾರೆ. ಸೊ ಇದನ್ನು ಮಾಡಬಾರ್ದು ರೀ. ಆ್ಯಕ್ಚುಲಿ ಸೆಮಿನಾರ್ ಮತ್ತು ನ್ಯಾಷನಲ್ ಸೆಮಿನಾರ್ ಅಥವಾ ಇಂಟರ್ವ್ಯೂ ಒಳಗೆ ನೀವು ಎಲ್ಲರಿಗೆ ಕೊಡ್ತಿದ್ರಪ್ಪ ಅಂತಂದ್ರೆ ಯಾವತ್ತು ಬಟ್ ಮಾಡಿ ಏನಪ್ಪ ಅಂತಂದ್ರೆ ಮಾತಾಡಬಾರ್ದು. ಯಾಕಂದ್ರೆ ಅದು ನಿಮ್ಮ ಅಗ್ರೆಸಿವ್ನೆಸ್, ನಿಮ್ಮ ಸಿಟ್ಟನ್ನು ತೋರಿಸತಿ. ಅಥವಾ ನಿಮ್ಮ ಕೈಗಳು ನಡುತ್ತಿರ್ತಾವಂದ್ರೆ ನಡಕಾತಿದ್ದು ಅದನ್ನು ತೋರಿಸಿದ್ರಪ್ಪ ಅಂತಂದ್ರೆ ಅವಾಗ ಏನಾಗ್ತೈತಿ, ನೀವು ನರ್ವಸ್ ಅದೇರಿ ಅಂತಂದು ಹೇಳಿ ಗೊತ್ತಾಗ್ತೈತಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕೀಪ್ ಹ್ಯಾಂಡ್ಸ್ ವಿಸಿಬಲ್. ಹೈಡಿಂಗ್ ಹ್ಯಾಂಡ್ಸ್ ಇನ್ ಪಾಕೆಟ್ಸ್ ಆರ್ ಬಿಹೈಂಡ್ ಯುವರ್ ಬ್ಯಾಕ್ ಮೇ ಶೋ ಡಿಸ್ಕಂಫರ್ಟ್ ಆರ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಸೊ ಯಾವತ್ತು ನಿಮ್ಮ ಕೈಗಳನ್ನು ಈಗ ನಡಗ್ ಬಿಟ್ಟೈತೆ ಬಾಪ ಅಂತ ಹೇಳಿ ನೀವೇನು ನೋಡ್ರಿ ಇಂಟರ್ವ್ಯೂ ಕೊಡ್ಬೇಕಾದ್ರೆ ನಡಗ್ ಬಿಟ್ಟಿರ್ತಾರೆ, ನಿಮ್ಗೆ ಕುಂತಿರ್ತಾರೆ ಕುರ್ಚಿ ಮೇಲೆ. ಆ್ಯಕ್ಚುಲಿ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಏನಪ್ಪ ಅಂದ್ರೆ ನಿಮ್ಮ ಕೈಗಳು ಹೆಂಗಿರ್ಬೇಕು, ಆ್ಯಕ್ಚುಲಿ ಟೇಬಲ್ ಇದ್ದಿಲ್ಲ ಮುಂದಂದ್ರೆ ಕಾಲ್ ಮೇಲೆ ಇಟ್ಕೊಂಡು ಕುಂಡಿರ್ಬೇಕು, ಅಂದ್ರೆ ಸ್ಟ್ರೇಟ್ ಆಗೋ ನಿಮ್ಮ ಕೈಗಳು ಕಾಣ್ತಿರ್ಬೇಕು. ಇಲ್ಲಪ್ಪ ಅಂತಂದ್ರೆ ನಿಮ್ಮ ಒಂದು ಕೈಗಳು ಟೇಬಲ್ ಮೇಲೆ ಇರ್ಬೇಕು ರೀ. ಎಕ್ಸಾಕ್ಟ್ಲಿ ಟೇಬಲ್ ಮೇಲೆ ಕೈ ಇಟ್ಟು ಅಂದ್ರೆ ಅವು ಕಾಣಿಸ್ತಿರ್ಬೇಕು. ಹಂಗಂತ ಹೇಳಿ ಟೇಬಲ್ ಮೇಲೆ ಇಟ್ಟಾಗ ಏನಪ್ಪ ಅಂದ್ರೆ ನಿಮ್ಮ ಹೆದರಿಕೆ ಕಂಡು ಬರ್ತೈತೆ. ಅಲ್ಲಿ ನಡಗ್ತಿರ್ತಾರಲ್ಲ, ನಡಗುವಾಗ ಅವು ಅಗದಿ ಶಿವರ್ ಆಗತ್ತಿದ್ದು, ಕೈಯ ಶೇಕ್ ಆಗತ್ತಿದ್ದಪ್ಪ ಅಂತಂದ್ರೆ ನೀವು ಕಾನ್ಫಿಡೆನ್ಸ್ ಇಲ್ಲ ಅಥವಾ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂತಂದೇಳಿ ಆ ಇಂಟರ್ವ್ಯೂವರ್ ಗೊತ್ತಾಗೈತಿ. ಮತ್ತು ನಿಮ್ಮನ್ನ ಬ್ಯಾಡಪ್ಪ ಅಂತ ಹೇಳ್ತಾನೆ ಅಥವಾ ನಿಮ್ಮ ಜಾಬ್ನಿಂದ ರಿಜೆಕ್ಟ್ ಮಾಡ್ತಾನೆ. ಸೊ ಇನ್ನೊಂದು ಕಡೆ ಸೆಮಿನಾರ್ ಮಾಡಬೇಕಾದ್ರೆ ಅಥವಾ ವರ್ಕ್ಶಾಪಿಗೆ ಅಟೆಂಡ್ ಆಗಿದ್ರಂದ್ರೆ ಏನೋ ನಿಮಗೆ ಪಾತ್ರ ವಹಿಸ್ಕೊಟ್ಟಾರ, ಅದನ್ನು ನೀವು ಏನೋ ವೋಟ್ ಆಫ್ ಥ್ಯಾಂಕ್ಸ್ ಮಾಡ್ತಾರೆ ಅನ್ಕೋರಿ, ಇಂಟ್ರೊಡಕ್ಷನ್ ಮಾಡ್ತಾರೆ ಅನ್ಕೋರಿ, ಅದು ನಿಮ್ಮ ಪೇಪರ್ ಪ್ರೆಸೆಂಟೇಷನ್ ಮಾಡ್ತಾರೆ ಅನ್ಕೋರಿ. ಆ ಟೈಮ್ದಾಗ ಪ್ರೆಸೆಂಟೇಷನ್ ಅದು ಮಾಡ್ಬೇಕಾದ್ರೆ ನಿಮಗೆ ಅಲ್ಲಿ ಡಯಾಸ್ ಕೊಟ್ಟಿರಂಗಿಲ್ಲ, ಹಂಗೆ ಹೇಳ್ತಿರ್ತಾರೆ. ನೀವು ಅಕಸ್ಮಾತ್ ಕಿಶದಾಗ ಕೈ ಹಾಕೊಂಡು ಹೇಳಕತ್ತಿರಪ್ಪ ಅಂದ್ರೆ ವಾಟ್ ಇಟ್ ಫೀಲ್ಸ್ ಈಸ್ ನೀವು ಹೆದರಿದೇರಿ ಏನೋದು ಕಂಡು ಬರ್ತೈತಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, 4 ಪಾಯಿಂಟ್ಸ್ ಅದು ರೀ. ನಿಮ್ಗೆ ಇಲ್ಲಿವರೆಗೂ ನಾ ಹೇಳಿದ ಅರ್ಥ ಆಗೈತಪ್ಪ ಅದನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಪಾಯಿಂಟ್ 5th ಒನ್, ಮೂಮೆಂಟ್ ಆ್ಯಂಡ್ ಸ್ಪೇಸ್. ಯೂಸ್ ದ ಸ್ಟೇಜ್ ಏರಿಯಾ ಕಾನ್ಫಿಡೆಂಟ್ಲಿ ಮೂವ್ ವಿತ್ ಪರ್ಪಸ್, ಡೋಂಟ್ ಪೇಸ್ ನರ್ವಸ್ಲಿ. ಸೊ ಏನಪ್ಪ ಅಂತಂದ್ರೆ ನೀವು ಯಾವತ್ತು ಆ ಒಂದು ಸ್ಟೇಜ್ ನಿಮ್ಗೆ ಏನು ಕೊಟ್ಟಿರ್ತಾರೋ ಅದನ್ನು ಯೂಸ್ ಮಾಡ್ಕೋಬೇಕು ಸರಿಯಾಗಿ. ಈಗ ಟೀಚರ್ಸ್ ನೋಡ್ರಿ ಒಂದೇ ಕಡೆ ನಿಂತು ಹೇಳ್ತಿರ್ತಾರೆ, ಇನ್ನೊಂದಿಷ್ಟು ಟೀಚರ್ಸ್ ಹೆಂಗಿರ್ತಾರೆ ಅವ್ರವ್ರ ಶೈಲಿ ಬಿಡ್ರಿ ಅಂತ ಹೇಳೋದು. ಇನ್ನೊಂದಿಷ್ಟು ಟೀಚರ್ಸ್ ಏನಪ್ಪ ಅಂತಂದ್ರೆ ಆ ಕಡೆ ಈ ಕಡೆ ಸುತ್ತಾಡಿ ಮಾಡಿ ಹೇಳ್ತಿರ್ತಾರೆ ನಿಮ್ಗೆ.
ಹಂಗಂತ ಹೇಳಿ ಒಂದಿಷ್ಟು ಮಂದಿ ಏನಪ್ಪ ಹೆದರಿಕೆಯಿಂದ ಆ ಕಡೆಯಿಂದ ಈ ಕಡೆ ಮಾಡ್ತಿರ್ತಾರೆ. ಹೌದಿಲ್ಲ? ಈಗ ನಮ್ಮಲ್ಲಿ ಒಂದು ಡೈಲಾಗ್ ಐತೆ ನೋಡ್ರಿ, ಏನಪ್ಪ ಅಂತಂದ್ರೆ ಅಂಡ ಸುಟ್ಟು ಬೇಕೇನಾಗ ಅಂತಿರ್ತಾರೆ ನೋಡ್ರಿ, ಆ ಕಡೆ ಹೋಗೋದು ಈ ಕಡೆ ಹೋಗೋದು ಅಂದರೆ ನಿಮ್ಮ ಅಂಜಿಕೆ ಹೆದರಿದು. ಹೌದಾ? ಸೊ ಆ ರೀತಿ ಆಗಬಾರ್ದ್ರಿ. ನಾರ್ಮಲ್ ಆಗಿ ಏನಪ್ಪ ಅಂತಂದ್ರೆ ನೀವು ಆ ಕಡೆ ನಿಮ್ಮ ಸ್ಟೇಜನ್ನು ಯೂಸ್ ಮಾಡ್ಕೋಬೇಕು. ನಾರ್ಮಲ್ ಆಗಿ ನಿಮ್ಮ ಒಂದು ಫ್ರೆಂಡ್ಸನ್ನು ನೋಡ್ಕೊತ ಮಾತಾಡಬೇಕು. ಯಾವುದೋ ಒಂದು ವಿಷಯನ ಎಕ್ಸ್ಪ್ಲೇನ್ ಮಾಡೋದಂದ್ರೆ ಆ ವಿಷಯನ ನೀವು ಹೇಳಬೇಕು ಅಂತ ಹೇಳಿ ಹೇಳ್ತಾರೆ. ಓಕೆ, ಡೋಂಟ್ ಪೇಸ್ ನರ್ವಸ್ಲಿ. ಡೋಂಟ್ ಪೇಸ್ ಅಂದ್ರೆ ಏನು, ಫಾಸ್ಟ್ ಆಗಬೇಡ್ರಿ, ಸುಮ್ಮ ಫಾಸ್ಟ್ ನಡಿಬೇಡ್ರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಅವಾಯ್ಡ್ ಓವರ್ ಮೂವ್ಮೆಂಟ್. ಎಕ್ಸೆಸಿವ್ ವಾಕಿಂಗ್ ಕ್ಯಾನ್ ಬಿ ಡಿಸ್ಟ್ರಾಕ್ಟಿಂಗ್. ಸೊ ಬಹಳಷ್ಟು ನಡಿಬಾರ್ದು. ಇವತ್ತು ಸರ್ಗಳನ್ನ ಅಜಿತ್ ಸರ್ ಕ್ಲಾಸ್ ಒಳಗೆ ಹೇಳಿದಾರೆ ಅಥವಾ ನಮ್ಮ PPT ಒಳಗೆ ಹೇಳಿದಾರೆ ಏನಂತ ಹೇಳಿ, ನಡೆದಾಡ್ರಪ್ಪ ಅಂತ ಹೇಳಿದಾರೆ. ಹಂಗಂತ ಹೇಳಿ ಹೂಯಿ ಹತ್ತು ನಡೆದಾಡೋಂಗಲ್ರಿ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಇಡೀ ಕ್ಲಾಸ್ ತುಂಬ ರೌಂಡ್ ಹಾಕಿ ನಿಮ್ಮ ಫ್ರೆಂಡ್ಸನ್ನು ನೋಡ್ಕೊತ ಅವ್ರ ಮೇಲೆ ಕೈ ಹಿಡ್ಕೊಂಡು ನಡೆದಾಡ್ರಪ್ಪ ಅಂತಂದ್ರೆ ಇಟ್ ಈಸ್ ವೇಸ್ಟ್. ಅವಾಗ ಏನು ಮಾಡ್ಬೇಕ್ರಿ ನೀವು, ನಾರ್ಮಲ್ ಆಗಿ ಏನಪ್ಪ ಅವಾಗ ಒಂದು ಸ್ವಲ್ಪ ಹಿಂಗೆ ರೌಂಡ್ ಅಲ್ಲ, ಮುಂದೆ ಸ್ಟೇಜ್ನ ಯೂಸ್ ಮಾಡ್ಕೋದು. ಆ ಕಡೆಯಿಂದ ಈ ಕಡೆ ನಡ್ಕೋದು ಬಂದು, ಆಮೇಲೆ ಮತ್ತೊಂದು ಕಡೆ ನಿಂತ ಮತ್ತೊಂದು ಕಡೆ ಹೇಳೋದು, ಮತ್ತೊಂದು ಸ್ವಲ್ಪ ನಿಲ್ಲೋದು, ಮತ್ತೊಂದು ಕಡೆ ಸ್ವಲ್ಪ ನಡೆಯೋದು, ಆಮೇಲೆ ಮತ್ತೆ ಹೇಳೋದು. ಈ ರೀತಿ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಮಾಡಬೇಕು. ಎಕ್ಸೆಸಿವ್ ವ್ಯಾಕಿಂಗ್ ಆಗೋದು. ಸೊ ನೀವು ಏನೋ ಮಾಡಬೇಕಾದ್ರೂ ಇಫ್ ಇಟ್ ಈಸ್ ಎಕ್ಸೆಸ್, ವಾಟ್ ವಿಲ್ ಹ್ಯಾಪನ್, ಇಟ್ ವಿಲ್ ನಾಟ್ ಲುಕ್ ಗುಡ್. ನೀವು ಯಾವುದೂ ವಿಷಯ ಇಟ್ಕೊರಿ, ನೀವು ಯಾವುದೂ ಅತಿಯಾಗಿ ಮಾಡಿದ್ರನ್ನ ಯಾವುದೂ ಸರಿ ಅನ್ಸಂಗಿಲ್ಲ. ಹೌದಿಲ್ಲ? ಅದೇ ರೀತಿ ನೀವು ಅತಿಯಾಗಿ ಯಾವುದೂ ಮಾಡಬೇಡ್ರಿ ಅಂತ ಹೇಳ್ತಾರೆ. ಇನ್ ಇಂಟರ್ವ್ಯೂಸ್ ಸಿಟ್ ಸ್ಟಿಲ್ ವಿತ್ ಸ್ಲೈಟ್ ಕಂಟ್ರೋಲ್ಡ್ ಗೆಸ್ಚರ್ಸ್. ಸೊ ಇಂಟರ್ವ್ಯೂ ಒಳಗೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ನಿಮಗಂತೂ ಚೇರ್ ಮೇಲೆ ಕುಣಿಸಿರ್ತಾರೆ ಅವರು. ಹೌದಾ? ಅವಾಗ ಕುಣಿಸಿರುವಾಗ ಇವತ್ತು ಸರ್ ಏನಪ್ಪ ಅಂತಂದ್ರೆ ಅಜಿತ್ ಸರ ಕೈ ಮಾಡಿ ಹೇಳು ಮಾತಾಡು ಅಂತ ಹೇಳಿದಾರೆ. ಹಂಗಂತ ಹೇಳಿ ಆ ಇಂಟರ್ವ್ಯೂವರ್ನ ಕಪಾಗಟ್ಟಿ ಬಡದಾರ ಬಟ್ ಮಾಡಿ ತೋರಿಸೋದಲ್ಲ. ಅಲ್ಲೇ ಲೈಟ್ ಗೆಸ್ಚರ್ ಅಥವಾ ಸರ್ ಹೇಳಿದಾರೆ ಗೆಸ್ಚರ್ ಯೂಸ್ ಮಾಡತ್ತಂತ ಹೇಳ್ಯಾರ ಅಂತಂದು ಹೇಳಿ ನೀವೇನು ಮಾಡ್ತೀರಿ, ಅಗದಿ ಬಟ್ ಅದು ಮಾಡಿ ಕೈ ಮಾಡಿ ಅವ್ನ ಕಡೆ ಮಾತಾಡಕತ್ರಪ್ಪ ಅದನ್ನ ಇಂಟರ್ವ್ಯೂ ಒಳಗೆ, ಅದು ನಿಮ್ಮ ಮುಂದೆ ಕೂತಿರ್ತಾನೆ, ನಾವು ಫೇಸ್ ಟು ಫೇಸ್ ಮಾತಾಡ್ತಾರೆ. ಅಂಥ ಟೈಮ್ದಾಗ ನಿಮ್ಮ ಕಾನ್ಫಿಡೆನ್ಸ್ ತೋರಿಸೋದು ಹೋಗಿ ಓವರ್ ಕಾನ್ಫಿಡೆನ್ಸ್ ಆಗಿ ಆ ಮುಂದಿನ ಇಂಟರ್ವ್ಯೂವರ್ ನಿಮಗೆ ಹೆದರಿ ಬೇಡಪ್ಪ ನೀ ನಮಗೆ ಕೆಲ್ಸಕ್ಕೆ ಬೇಡ ಅಂದ್ರಪ್ಪ ಅಂತಂದ್ರೆ ಇಟ್ ಈಸ್ ವೇಸ್ಟ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ರಿಮೆಂಬರ್ ದ್ಯಾಟ್ ನೀವು ಸ್ಟಿಲ್ ಆಗಿರಬೇಕು. ಆಮೇಲೆ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಕಂಟ್ರೋಲ್ಡ್ ಗೆಸ್ಚರ್ ಇರಬೇಕು ಅಂತ ಹೇಳಿ ಹೇಳ್ತಾರ. ಇನ್ನು ಪಾಯಿಂಟ್ ನಂಬರ್ 6 ಮೈ ಡಿಯರ್ ಸ್ಟೂಡೆಂಟ್ಸ್, ಸಿಟ್ಟಿಂಗ್ ಪೋಸ್ಚರ್ ಇನ್ ಇಂಟರ್ವ್ಯೂಸ್ ಆರ್ ಪ್ಯಾನಲ್ ಡಿಸ್ಕಷನ್. ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಇಂಟರ್ವ್ಯೂ ಒಳಗೆ ಕುಂತಾಗ ಹೆಂಗಿರಬೇಕು ಅಂತ ಹೇಳಿ, ಮೊದಲೇದು ಸಿಟ್ ಅಪ್ ರೈಟ್ ಅಂತ ಹೇಳಿ, ಬ್ಯಾಕ್ ಸ್ಟ್ರೇಟ್, ಶೋಲ್ಡರ್ಸ್ ರಿಲ್ಯಾಕ್ಸ್ಡ್. ಅಗದಿ ಹಿಂಗೆ ಜೊಳ್ಳು ಮೈ ಮಾಡ್ಕೊಂಡು ಹೆಂಗೆ ಬಾಗಿ ಕುಂಡ್ರುದಿಲ್ರಿ ಕುರ್ಚಿ ಮೇಲೆ, ಹೆಂಗಿರ್ಬೇಕ್ರಿ ಅಗದಿ ಕಾನ್ಫಿಡೆಂಟ್ ಆಗಿ ನಿಮ್ಮ ಒಂದು ನಡಾನ ಸೀದಾ ಇಟ್ಕೊಂಡ್ರು, ಸ್ಟ್ರೇಟಾಗಿ ಇಟ್ಕೊಂಡು ಏನಪ್ಪ ಅಂತಂದ್ರೆ ಶೋಲ್ಡ್ರನ್ನ ರಿಲ್ಯಾಕ್ಸ್ ಮಾಡ್ಕೊಂಡು ಆರಾಮಾಗಿ ಕುಂಡಿರ್ಬೇಕು ಅಂತ ಹೇಳ್ತಾರೆ. ಫೀಟ್ ಫ್ಲಾಟ್ ಆನ್ ದ ಫ್ಲೋರ್, ಅವಾಯ್ಡ್ ಕ್ರಾಸಿಂಗ್ ಲೆಗ್ಸ್ ಆರ್ ಸ್ವಿಂಗಿಂಗ್ ದಮ್. ನೋಡ್ರಿ ಒಂದಿಷ್ಟು ಮಂದಿ ಏನಪ್ಪ ಅಂದ್ರೆ ಇಂಟರ್ವ್ಯೂ ಒಳಗೆ ಕುಂತಿರ್ತಾರ, ಹೆಂಗೆ ಮಾಡ್ತಿರ್ತಾರೆ ಹೆದರಿ ಆ ಕಾಲನ್ನ ಹಿಂಗೆ ಬಾರಿಸಿರ್ತಾರೆ, ಚಪ್ ಸೌಂಡ್ ಬರ್ತಿರ್ತೈತಿ. ಅಥವಾ ಕಾಲ ಮೇಲೆ ಕಾಲು ಹಾಕೊಂಡ್ಕೊಂಡೋದು, ಅಥವಾ ಈ ಕಡೆಯಿಂದ ಕಡೆ ಕಾಲನ್ನ ಬರೀ ಮೂವ್ಮೆಂಟ್ ಮಾಡೋದು, ಅಥವಾ ಹಿಂಗೆ ಕಾಲುಗಳು ವೈಬ್ರೇಟ್ ಮಾಡ್ತಾರೆ, ಕಟ್ ವೈಬ್ರೇಟ್ ಮಾಡ್ತಿರ್ತಾರೆ ಅವರು. ಸೊ ಹೀಗೆಲ್ಲ ಮಾಡಬಾರ್ದ್ರಿ, ನಾರ್ಮಲ್ ಆಗಿ ಕೊಂಡಿರ್ಬೇಕು, ಯಾವುದೇ ರೀತಿಯ ಮೂಮೆಂಟ್ ಇರಬಾರ್ದ್ರಿ. ಆಮೇಲೆ ಸ್ಲೈಟ್ ಅಗದಿ ಮೈನ್ಯೂಟ್ ಆಗಿ ಏನಪ್ಪ ಅಂತ ನೀವು ಏನೇ ಎಕ್ಸ್ಪ್ಲನೇಷನ್ ಮಾಡ್ಬೇಕಾರ ಕೈಗಳನ್ನ ಯೂಸ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾರ. ಓಕೆ, ನೆಕ್ಸ್ಟ್ ನೋಡ್ರಿ, ಹ್ಯಾಂಡ್ಸ್ ಆನ್ ಲ್ಯಾಪ್ ಆರ್ ಟೇಬಲ್. ಇದಾಗ ನಿಮಗೆ ಈ ಪಾಯಿಂಟ್ ಆಲ್ರೆಡಿ ಹೇಳಿದೆನ ಏನಂತ ಹೇಳಿ, ಅಕಸ್ಮಾತ್ ಮುಂದೆ ಟೇಬಲ್ ಇತ್ತು ಟೇಬಲ್ ಮೇಲೆ ಇಡಬೇಕು. ಇಲ್ಲಪ್ಪ ಅಂತಂದ್ರೆ ನಿಮ್ಮ ಎರಡೂ ಕೈಗಳನ್ನ ತುಡಿ ಮೇಲೆ ಇಟ್ಕೊಂಡು ಏನಪ್ಪ ಅಂತಂದ್ರೆ ಹೇಳಬೇಕು. ಓಕೆ, ನಿಮ್ಮ ಮುಂದಿನ ಇಂಟರ್ವ್ಯೂವರ್ ನೋಡಿ ಅವ್ರ ಕಡೆ ನೋಡಿನೇ ಆನ್ಸರ್ ಕೊಡ್ಬೇಕು ನೀವು, ಅವ್ರಿಗೆ ಯಾವುದೇ ಕ್ವಶನ್ ಕೇಳಿದ್ರು. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಅವಾಯ್ಡ್ ಟ್ಯಾಪಿಂಗ್ ಫಿಂಗರ್ಸ್ ಆರ್ ಪ್ಲೇಯಿಂಗ್ ವಿತ್ ಆಬ್ಜೆಕ್ಟ್ಸ್. ಏನಪ್ಪ ಅಂತಂದ್ರೆ ಇಲ್ಲಿ ಟೇಬಲ್ ಮೇಲೆ ಕುಂಚಾರ ಅಂದ್ರೆ ಟೇಬಲ್ ಮುಂದೆ ಕುಂಚಾರು ಅಂತ ಹೇಳಿ ಹೇಳಿದ ಕೂಡಲೇ ಅಲ್ಲಿ ಏನ್ರಿ ಬಾಲ್ ಇಟ್ಟಿರ್ತಾರೆ, ಅಥವಾ ಈ ಪೇಪರ್ ಹೋಲ್ಡರ್ದು ಇಟ್ಟಿರ್ತಾರೆ, ಪೆನ್ ಇಟ್ಟಿರ್ತಾರೆ. ಪೆನ್ ಏನು ಓದಿರ್ತೀರಿ, ಹೆಂಗೆ ಮಾಡ್ತಿರ್ತಾರೆ ನೀವು ಸೌಂಡ ಕಟ ಹೆಂಗ್ರಿ ಹಿಂಗೆ ಮಾಡ್ಕೊಂಡು ಕುಂಡ್ತೀರಿ. ಹಿಂಗೆ ಹೆದರಿ ಈ ರೀತಿ ಮಾಡಬಾರ್ದು ಅಂತ ಹೇಳಿ ಹೇಳ್ತಾರೆ ಮೈ ಡಿಯರ್ ಸ್ಟೂಡೆಂಟ್ಸ್. ಮತ್ತೇನಪ್ಪ ಅಂತಂದ್ರೆ ಈ ಟೇಬಲ್ ಮೇಲೆ ಕುಂತಾಗ ಮತ್ತೇನೇನ್ರಿ ಸಾಮಾನುಗಳು ತೊಗೊಳ್ಳೋದು ಅಥವಾ ಪೇಪರ್ ಹಿಡಿಯೋದು ಅದನ್ನೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ಸೀದಾ ಕುಂತ ಏನಪ್ಪ ಅಂದ್ರೆ ನೀವು ಇಂಟರ್ವ್ಯೂನ ಕೊಟ್ಟು ಎದ್ದು ಹೋಗಬೇಕು ಅಂತ ಹೇಳಿ ಹೇಳ್ತಾರೆ. ಇನ್ನು 6 ಪಾಯಿಂಟ್ ಇರ್ಕೊಳ್ಳಿ. 7th ಪಾಯಿಂಟ್ ನೋಡ್ರಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಾ ಹೇಳಿದ್ದು ನಿಮ್ಗೆ ಅರ್ಥ ಆಗಾಯಿತು, ಪಕ್ಕ ಎಲ್ಲ ತಿಳಿಯಾಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಹಂಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ನಂಗೆ ತಿಳಿಸ್ರಿ. 7th ಪಾಯಿಂಟ್ ನೋಡ್ರಿ, ವಾಯ್ಸ್ ಆ್ಯಂಡ್ ಟೋನ್ ಪ್ಯಾರಾ ವರ್ಬಲ್ ಲ್ಯಾಂಗ್ವೇಜ್. ಸೊ ವಾಯ್ಸ್ ಮತ್ತು ಟೋನ್ ಹೆಂಗಿರ್ಬೇಕಪ್ಪ ಅಂತಂದ್ರೆ ವರ್ಬಲ್ ಲ್ಯಾಂಗ್ವೇಜ್ ಅಗದಿ ನಿಮ್ಮ ಟೋನ್ ಮತ್ತು ವಾಯ್ಸ್ ಏನಪ್ಪ ಅಂತಂದ್ರೆ ಮ್ಯಾನೇಜ್ ಆಗಂಗಿರಬೇಕು. ವಾಯ್ಸ್ ಅಗದಿ ಗಡಸ್ ತೆಗೆದು ಹೇಳಬಾರ್ದು. ಅದು ಟೋನ್ ಹೆಂಗಿರ್ಬೇಕಪ್ಪ ಅಂದ್ರೆ ಈಸಿ ಟೋನ್ ಇರ್ಬೇಕು ರೀ, ಸಿಟ್ಟಿನೊಳಗಿರುವಂಥ ಟೋನ್ ಇರಬಾರ್ದು ಅಂತ ಹೇಳಿ ಹೇಳ್ತಾರೆ. ನೋಡಿರಿ ನೆಕ್ಸ್ಟ್, ಆಲ್ದೋ ನಾಟ್ ಸ್ಟ್ರಿಕ್ಟ್ಲಿ ಬಾಡಿ ಲ್ಯಾಂಗ್ವೇಜ್ ಯುವರ್ ವಾಯ್ಸ್ ವರ್ಕ್ಸ್ ವಿತ್ ಇಟ್. ಸೊ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇಲ್ರಿ, ಓಕೆ ಒಂದೊಂದು ಕಡೆ ಬಾಡಿ ಲ್ಯಾಂಗ್ವೇಜ್ ಬಿಟ್ಬಿಡೋದು ನಾವು,
ಅಂದ್ರೆ ಅದು ಇಂಪಾರ್ಟೆಂಟ್ ರೀ, ಭಾಳಷ್ಟು ಇಂಪಾರ್ಟೆಂಟ. ಒಂದು ಸರಿ ಸುಮಾರು ಒಂದು 50 ಅಥವಾ 40% ಬಾಡಿ ಲ್ಯಾಂಗ್ವೇಜ್, ಇನ್ನು 60% ಇಂಪಾರ್ಟೆನ್ಸ್ ಅದು ಕೊಡ್ಬೇಕು ನೀವು ನಿಮ್ಮ ಒಂದು ವಾಯ್ಸಿಗೆ ಕೊಡ್ಬೇಕ್ರಿ. ಸೊ ವಾಯ್ಸ್ ಮಾಡ್ಯುಲೇಷನ್ ಹೆಂಗಿರಬೇಕು ಅಂತ ಹೇಳಿ, ಕ್ಲಿಯರ್ ಆ್ಯಂಡ್ ಕಾನ್ಫಿಡೆಂಟ್ ವಾಯ್ಸ್. ಅಗದಿ ನಿಮ್ಮ ವಾಯ್ಸ್ ಹೆಂಗಿರ್ಬೇಕಪ್ಪ ಅಂತಂದ್ರೆ ಕ್ಲಿಯರ್ ಮತ್ತು ಕಾನ್ಫಿಡೆಂಟ್ ಆಗಿರಬೇಕು. ಒಂದಿಷ್ಟು ಮಂದಿ ಏನಪ್ಪ ಅಂತಂದ್ರೆ ಭಾಳಷ್ಟು ಲೌಡಾಗಿ ಹೇಳ್ತಿರ್ತಾರೆ, ಅಗದಿ ಜೋರ್ಲಿ ಕ್ಲಾಸ್ ತೊಗೋತಿರ್ತಾರೆ. ಇನ್ನೊಂದಿಷ್ಟು ಮಂದಿ ಏನಪ್ಪ ಅಂತಂದ್ರೆ ಪೂರ ಸಾಫ್ಟಾಗಿ ಹೇಳ್ತಿರ್ತಾರೆ. ಆದ್ರೆ ನಿಮಗೆ ಯಾವ್ದು ಪ್ರಿಫರಬಲ್ ಇಷ್ಟ ಆಗ್ತೈತ್ರಿ? ಮಧ್ಯಮ, ಭಾಳ ಜೋರು ಹೇಳೋರು ಇರಬಾರ್ದು, ಭಾಳ ಅಗದಿ ಸೌಮ್ಯವಾಗಿ ಮಾತಾಡೋರು ಅಥವಾ ಸ್ಲೋ ಆಗಿ ಮಾತಾಡೋರು ಇರಬಾರ್ದು ರೀ. ಕ್ಲಾಸ್ ಒಳಗೆ ಕುಂತಾಗ ನೀವು ಸ್ಲೋ ಮಾತಾಡಕತ್ತಾರಂದ್ರೆ ಏನಾದದ್ರಿ, ಏನೂ ಕೇಳ್ಸಂಗಿಲ್ಲ, ಬೇಸರ ಆಗ್ತೈತಿ. ಅದು ಯಾರೇ ಒಬ್ರು ಸರ್ ಅಗದಿ ಜೋರು ಬಾಯಿ ಮಾಡಿ ಹೇಳಕತ್ತ, ನಿಮ್ಗೆ ಏನಾದೈತ್ರಿ, ಏನಪ್ಪ ಸರ್ ಕೆಟ್ಟ ತಲಿತಿರೋದು ಅಂತ ಹೇಳಿ ನೀವು ಅನ್ಸ್ಬಿಡುತ್ತೆ. ಸೊ ಹಂಗಿರುವಾಗ ನೀವು ಹೆಂಗಿರ್ಬೇಕ್ರಿ, ಕ್ಲಿಯರ್ ಕಾನ್ಫಿಡೆಂಟ್ ವಾಯ್ಸ್ ಇರಬೇಕು, ಆಮೇಲೆ ನಾರ್ಮಲ್ ಆಗಿ ಮಾತಾಡಬೇಕು. ಇನ್ನು ಪ್ರಾಪರ್ ಮಾಡ್ಯುಲೇಷನ್, ಅವಾಯ್ಡ್ ಮೊನೋಟೋನಿ. ಸೊ ಮಾಡ್ಯುಲೇಷನ್ ಹೆಂಗಿರಬೇಕು, ನಿಮ್ಮ ಧ್ವನಿ ಒಳಗೆ ಹೇರಾಪೇರಿ ಅಂದ್ರೆ ಏನಪ್ಪ ಅಂದ್ರೆ ಹೆಚ್ಚು ಕಮ್ಮಿ ಹೆಂಗೆ ಮಾಡ್ತಾರೆ ನೀವು. ಈಗ ದುಃಖದ ಸನ್ನಿವೇಶ ಹೇಳ್ಬೇಕಾದ್ರೆ ಒಮ್ಮೆ ಸೈಲೆಂಟ್ ಸ್ಲೋ ಆಗಿ ಹೇಳ್ತಾರೆ, ಸೈಲೆಂಟ್ ಅಲ್ಲ ಸ್ಲೋ ಆಗಿ ಹೇಳ್ತಾರೆ. ಏನೋ ಎಕ್ಸೈಟಿಂಗ್ ಥಿಂಗ್ಸ್ ಇದು ಅಂದ್ರೆ ಜೋರ್ಲಿ ನಿಮ್ಮ ಧ್ವನಿಗೆ ಭಾರ ಕೊಟ್ಟು ನೀವು ಅದನ್ನು ಹೇಳ್ತೀರಿ. ಅಥವಾ ನಾರ್ಮಲ್ ಇದ್ರಪ್ಪ ಅಂತಂದ್ರೆ ನಿಮ್ಮ ವಾಯ್ಸ್ ಬೇರೆ ಬರ್ತದೆ. ಸೊ ಇವೆಲ್ಲದ್ರ ಬಗ್ಗೆ ನೀವು ಅಕ್ಸೆಪ್ಟ್ ಮಾಡ್ಕೊತಿರ್ಬೇಕು. ಆಮೇಲೆ ಪ್ರಾಪರ್ ಮಾಡ್ಯುಲೇಷನ್ ಮಾಡಬೇಕು, ನಿಮ್ಮ ಧ್ವನಿ ಒಳಗೆ ಏರಿಳಿತ ಮೇಂಟೈನ್ ಮಾಡಬೇಕು. ಸಿಚುವೇಶನ್ ತಕ್ಕಂತೆ, ಟಾಪಿಕ್ಗೆ ತಕ್ಕಂತೆ ಏನಪ್ಪ ಅಂದ್ರೆ ನಿಮ್ಮ ಧ್ವನಿ ಹೆಚ್ಚು ಕಮ್ಮಿ ಹಾಕೊಂತಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಇದು ಪಾಯಿಂಟ್ ನಂಬರ್ 7 ಮಾಡಿ ಸ್ಟೂಡೆಂಟ್ಸ್. ನಡಕ್ ನೋಡ್ರಿ ಇನ್ನೊಂದು ಪಾಯಿಂಟ್ ಐತಿ, pauses for emphasis, use silence strategically to let ideas sink in. ಸೊ ಈಗ ಭಾಷಣ ಮಾಡಂದಾರ ನಿಮ್ಮ ಕಾಲೇಜ್ ಒಳಗೆ ಅಂತ ಹೇಳ್ರಿ, ನೀವೇನೋ ಓದ್ಕೊಂಡು ಬಂದಿರ್ತೀರಿ, ಆದ್ರೆ ಒಂದಿಷ್ಟು ಪಾಯಿಂಟ್ಸ್ ನಿಮ್ಗೆ ಮರ್ತು ಹೋಗ್ಬಿಡ್ತಾವೆ ಒಂದಾಗ ಒಂದು. ಅವಾಗ ಮಧ್ಯದೊಳಗೆ ನೀವು ಸಣ್ಣ ಬ್ರೇಕ್ ಅಂದ್ರೆ ಒಂದು ತಾಸಿನ ಬ್ರೇಕ್ ತೊಗೊಂಡ್ಬರೋದಲ್ಲ, ಸಣ್ಣ ಬ್ರೇಕ್ಸ್ ಹಂಗ್ರಿ ಅಷ್ಟೇ ಒಂದು 5 seconds 10 seconds ಅಥವಾ 15 seconds ಮ್ಯಾಕ್ಸ್, ಓಕೆ, ಅಷ್ಟು ಮಾಡೋ ಟೈಮ್ ತೊಗೊಂಡು ಮತ್ತೆ ವಿಚಾರ ಮಾಡಿ ಅದ್ರ ಬಗ್ಗೆ ಹೇಳೋದು. ಈಗ ನೋಡ್ರಿ ಭಾಷಣಕಾರ ಹೆಂಗಿರ್ತಾರೆ ಅಂದ್ರೆ ಎಷ್ಟು ಚಂದ ಮಾತಾಡ್ತಾರೆ ಅವರು. ಏನ ಮಾತಾಡ್ಬೇಕಾದ್ರೂ ಮೊದಲು ಸ್ವಲ್ಪ ಪಾಸ್ ಕೊಟ್ಟು ಸ್ವಲ್ಪ ನಿಂತು ಅದ್ರ ಬಗ್ಗೆ ಮತ್ತೆ ಏನ ಮಾತಾಡ್ಬೇಕು ಅನ್ನೋದು ವಿಚಾರ ಮಾಡಿನೇ ಮುಂದೆ ಮಾತಾಡ್ತಾರೆ, ಹೊರತಾಗಿ ಮೊದಲೇ ಎಲ್ಲರೂ ಡಿಸೈಡ್ ಮಾಡಂಗಿಲ್ಲ. ಸೊ ಇದು 7ನೇ ಪಾಯಿಂಟ್ ರೀ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, 8ನೇ ಪಾಯಿಂಟ್ ಯಾವ್ದು ಅಂತ ಹೇಳಿ, ಅಟೈರ್ ಆ್ಯಂಡ್ ಗ್ರೂಮಿಂಗ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಫ್ರೆಂಡ್ಸ್. ಮೊದಲಿಗೆ ಅಟೈರ್ ಅಂದ್ರೇನು, ನಿಮ್ಮ ಉಡುಪು ಯಾವ ರೀತಿ ಬಟ್ಟೆಗಳನ್ನ ಹಾಕೊಂಡ್ರಿ, ಯಾವ ರೀತಿ ಇರ್ತೀರಿ, ಅಥವಾ ನಿಮ್ಮ ಬಾಚಣಿಕೆ ಕೂದಲು ಯಾವ ರೀತಿ ಹಾಕೊಂಡ್ರಿ, ಅಥವಾ ನೀವು ಹೆಂಗೆ ರೆಡಿಯಾಗಿ ಬಂದಿರಿ. ಗ್ರೂಮಿಂಗ್ ಅಂದ್ರೆ ಏನು, ರೆಡಿ ಹೆಂಗೆ ಆಗಿ ಬಂದ್ರಿ ಅಂದಂಗೆ. ಓಕೆ, ಡ್ರೆಸ್ ನೀಟ್ಲಿ ಆ್ಯಂಡ್ ಅಪ್ರಾಪ್ರಿಯೇಟ್ಲಿ ಎನ್ಹಾನ್ಸ್ ಪ್ರೊಫೆಷ್ನಲ್ ಇಮೇಜಸ್. ಸೊ ಪ್ರೊಫೆಷ್ನಲ್ ಇಮೇಜ್ ನೀವು ಹೆಂಗಪ್ಪ ಅಂತಂದ್ರೆ ಈ ಒಂದು ವಿಡಿಯೋದ ಥಂಬ್ನೇಲ್ ಐತೆ ನೋಡ್ರಿ, ಅದ್ರ ಹೆಂಗೆ ಅದಾರ ಎಲ್ಲರೂ ಅಗದಿ ಕೋಟ್ ಗೆಟ್ ಹಾಕೊಂಡು ಸೂಟ್ ಗೆಟ್ ಹಾಕೊಂಡು, ಏನು ಕಿವ್ಯಾಗ ದೊಡ್ಡ ರಿಂಗ್ ಇರಂಗಿಲ್ಲ, ಕೊಳ್ಳಕ್ಕೆ ಚೈನ್ ಇರಂಗಿಲ್ಲ, ಅಗದಿ ನಾರ್ಮಲ್ ಆಗಿ ಹೋಗಿರ್ತಾರ. ಹೌದಾ, ಅಗದಿ ಚಂದ ಆಫೀಸರ್ ಅಂತ ಕಾಣಿಸ್ತಿರ್ತಾರೆ. ಆ ರೀತಿ ಡ್ರೆಸ್ಸಿಂಗ್ ಸ್ಟೈಲ್ ನಿಮ್ದು ಇರಬೇಕು ಅಂತ ಹೇಳಿ ಹೇಳ್ತಾರ. ನೋಡ್ರಿ, ಡ್ರೆಸ್ ನೀಟ್ಲಿ ಆ್ಯಂಡ್ ಅಪ್ರಾಪ್ರಿಯೇಟ್ಲಿ, ಅದರಿಂದ ಏನಾದಪ್ಪ ನಿಮ್ದು ಪ್ರೊಫೆಷ್ನಲ್ ಗ್ರೋತ್ ಚಲೋ ಆಗ್ತದೆ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ 2ನೇ ಪಾಯಿಂಟ್, ಅವಾಯ್ಡ್ ಫ್ಲಾಶಿ ಕ್ಲೋದಿಂಗ್. ಸೊ ಒಂದಿಷ್ಟು ಮಂದಿ ಫ್ಲಾಶಿ ಕ್ಲೋದಿಂಗ್ ಅಂದ್ರೆ ಏನು, ಅಗದಿ ಚಕ್ಮಕ್ ಡ್ರೆಸ್ಗಳನ್ನ ಹಾಕೊಂಡು ಬರ್ತಾರ. ಏನೋ ಒಂದು ಸೆಮಿನಾರ್ ಕಾನ್ಫರೆನ್ಸ್ ಅಟೆಂಡ್ ಆಗ್ಬೇಕಾರ ಹಂಗೆ ಚಕ್ಮಕ್ ಹಾಕೊಂಡ್ ಬಂದ್ರಪ್ಪ ಅಂತಂದ್ರೆ ಜನ ನಿಮ್ಮನ್ನು ನೋಡ್ತಾರೆ, ಹೊರತಾಗಿ ನೀವೇನು ನೋಡತ್ತಾರ ಅದನ್ನ ನೋಡಂಗಿಲ್ಲ, ಅದು ನೀವು ಹೇಳೋದು ಕಡೆ ಲಕ್ಷ ಇರಂಗಿಲ್ಲ. ಅದಕ್ಕೆ ಏನಪ್ಪ ಅಂತಂದ್ರೆ ಅಂಥವು ಏನಪ್ಪ ಅಂದ್ರೆ ಫ್ಲಾಶಿ ಅಂದ್ರೆ ಅಗದಿ ಮಿಂಚುವಂಥವ ಅರಿಗಳನ್ನ ಹಾಕೊಂಡ್ಬರೋದು. ಸಿಂಪಲ್ ಫಾರ್ಮಲ್ ಇರಬೇಕ್ರಿ, ಅಥವಾ ಸೆಮಿ ಫಾರ್ಮಲ್ ಇದ್ದು ನಡೆಯುತ್ತೆ. ಸೆಮಿ ಫಾರ್ಮಲ್ ಅಂದ್ರೆ ಜೀನ್ಸ್ ಪ್ಯಾಂಟ್ ಅಥವಾ ಶರ್ಟ್ ಹಾಕೊಂಡಿರ್ತಾರೆ, ಅಥವಾ ಟೀ ಶರ್ಟ್ ಮತ್ತು ನಾರ್ಮಲ್ ನಮ್ಮ ಈ ಹೊಲಿಸಿದಂಥ ಪ್ಯಾಂಟ್ಗಳು ಇರ್ತಾವೆ ನೋಡ್ರಿ, ಆ ರೀತಿ ಇಂಥ ಡ್ರೆಸ್ ಹಾಕೊಂಡು ಏನು ಮಾಡ್ತಾರೆ ಅಂದ್ರೆ ಬರ್ತಾರೆ. ಸೊ ಡಿಪೆಂಡಿಂಗ್ ಆನ್ ದ ಕಾಂಟೆಕ್ಸ್ಟ್, ಯಾವ ಒಂದು ಸನ್ನಿವೇಶಕ್ಕೆ ನೀವು ಹೆಂಗೆ ಹೊಂಟ್ರಿ ಅನ್ನೋದ್ರ ಬಗ್ಗೆ ಡಿಪೆಂಡ್ ಆಗ್ತಿದೆ ಅಂತ ಹೇಳಿ ಹೇಳ್ತಾರ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಸೈನ್ಸ್ ಟು ಅವಾಯ್ಡ್. ನೀವು ಇವುಗಳನ್ನು ಹೆಂಗೆ ತಪ್ಪಿಸ್ಕೋಬಹುದು ಅಂತ ಹೇಳಿ ಇಲ್ಲಿ ನೆಗೆಟಿವ್ ಬಿಹೇವಿಯರ್ ಮತ್ತು ಅದ್ರ ಇಂಪ್ಯಾಕ್ಟ್ ಏನೇನದಾವ. ನೆಗೆಟಿವ್ ಬಿಹೇವಿಯರ್ ಏನ್ರಿ, ಕ್ರಾಸ್ಡ್ ಆರ್ಮ್ಸ್. ನೀವು ಎರಡೂ ಕೈಗಳೇನಿರ್ತಾವಲ್ಲ ಅದನ್ನ ಏನು ಮಾಡಿರ್ತಾರೆ, ನೀವು ಕ್ರಾಸ್ ಮಾಡಿರ್ತೀರಿ. ಕ್ರಾಸ್ ಅಂದ್ರೆ ಹೆಂಗ್ರಿ, ಈ ಕೈ ಕಟ್ಟೋದಂತ ನೋಡ್ರಿ. ಸೊ ಹಂಗೆ ಕ್ರಾಸ್ ಮಾಡಿದ್ರಪ್ಪ ಅಂದ್ರೆ ಅದು ನೆಗೆಟಿವ್ ಬಿಹೇವಿಯರ್ ಅಂದಂಗೆ. ಇಂಪ್ಯಾಕ್ಟ್ ಏನಾದ್ರಿ, ಡಿಫೆನ್ಸಿವ್ ಅನ್ಅಪ್ರೋಚಬಲ್. ನೀವು ಏನೋ ಅಪ್ರೋಚ್ ಮಾಡಿದ್ರೂ ಅದು ವರ್ಕ್ ಆಗಂಗಿಲ್ಲ. ಇನ್ನೊಂದೇನಪ್ಪ ಅಂತಂದ್ರೆ ಲಾಕಿಂಗ್ ಡೌನ್ ಅಂದ್ರೆ ಲುಕಿಂಗ್ ಡೌನ್ ಅಂದ್ರೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಆರ್ ಇಂಟ್ರೆಸ್ಟ್. ನೀವು ಕೆಳಗೆ ನೋಡ್ಕೊಂತ ಹೇಳಕತ್ತಿದ್ರಪ್ಪ ಅಂತಂದ್ರೆ ನಿಮ್ಮ ಏನು ತೋರಿಸಿದ್ ಕೊಡ್ತದದು, ನೀವು ಹುಡುಗ ಎದ್ರಾತನ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಅನ್ನೋದು ತೋರಿಸ್ಕೊಡ್ತದ. ಇನ್ನು ನೆಕ್ಸ್ಟ್ ನೋಡ್ರಿ, ಫಿಜೆಟಿಂಗ್ ವಿತ್ ಪೆನ್ ಹೇರ್. ಸೊ ನರ್ವಸ್ ಡಿಸ್ಟ್ರಾಕ್ಟ್.
ನೀವು ಈ ಪೆನ್ನಿನ ಜೊತೆ ಏನಪ್ಪ ಅಂದ್ರೆ ಅದನ್ನ ಪೆನ್ ತಿರ್ಸೋದು ಫಿಜಿಟ್ ಗೊತ್ತನ್ರಿ, ಫಿಜಿಟ್ ಸ್ಪಿನ್ನರ್ ಬಂದಿದ್ರು ನೋಡಕ್ಕೆ, ಅವು ಕೈಯಾಗ ಹಿಂಗೆ ತಿರ್ಸಿ ಹಿಂಗೆ ಮಾಡ್ತಿದ್ರಲ್ಲ. ಸೊ ಅಂತಾವ್ ಹಂಗೆ ನೀವು ಪೆನ್ನ ಕೈ ಒಳಗೆ ತಿರ್ಸೋಕೆ ಹೊಂಡೋದು, ಅಥವಾ ಪೆನ್ ಕಟ ಇದು ಒಂದಿಷ್ಟು ಮಂದಿ ತೊಗೊಂಡು ಹೋಗಿರ್ತಾರೆ ಕಟ್ ಮಾಡುವಂಥ ಪೆನ್. ಸೊ ಅಂಥ ಪೆನ್ಗಳನ್ನ ಯೂಸ್ ಮಾಡೋದು, ಅಥವಾ ನಿಮ್ಮ ಕೂದಲ ಜೊತೆ ಆಟ ಮಾಡೋದು. ಲೇಡೀಸಿಗೆ ಸ್ಪೆಷಲಿ ಏನಪ್ಪ ಅಂತಂದ್ರೆ ಭಾಳ ಇಷ್ಟ ಏನಿರ್ತೈತೆ ರೀ, ಕೂದಲ ಜೊತೆ ಆಟ ಮಾಡ್ತಿರ್ತಾರೆ. ಹಂಗಿರುವಾಗ ಅದನ್ನು ಮಾಡೋದು ತಪ್ಪಂತ ಹೇಳಿದಾರೆ ಯಾರಪ್ಪ ಅಂತಂದ್ರೆ, ಅಥವಾ ತಪ್ಪಂತ ಹೇಳಿ ಯಾರು ಹೇಳಂಗಿಲ್ಲ ನಿಮ್ಗೆ, ಅದು ನೀವು ನೆನ್ಪಿಟ್ಕೋಬೇಕು ಹಂಗೆ ಮಾಡಬಾರ್ದು ಅಂತೇಳಿ. ಇನ್ನು ನೆಕ್ಸ್ಟ್ ನೋಡ್ರಿ, ಟಚಿಂಗ್ ಫೇಸ್ ಆಫನ್ ಶೋಸ್ ಎಂಗ್ಸೈಟಿ. ನೀವೇನಪ್ಪ ಅಂತಂದ್ರೆ ನಿಮ್ಮ ಮುಖನ ಆಗಾಗ ಏನಪ್ಪ ಅಂತಂದ್ರೆ ಟಚ್ ಮಾಡ್ಕೊಂಡಿರ್ತೀರಿ. ಏನೋ ಒಂದು ಇಂಟರ್ವ್ಯೂ ಸೆಮಿನಾರ್ ವರ್ಕ್ಶಾಪ್ಗೆ ಹೋಗಿರ್ತಾರೆ, ಅಲ್ಲಿ ಏನು ಮಾಡ್ತಿರ್ತೀರಿ, ಮುಖದ ಮೇಲೆ ಹಂಗೆ ಕೈ ಆಡ್ಸೋದು, ಒಂದಾಗನ ಒಂದು ಹಿಂಗೆ ಮುಖ ಕೈ ಆಡ್ಸಕತ್ರಪ್ಪ ಅಂತಂದ್ರೆ ನಿಮ್ದು ಏನು ತೋರಿಸ್ತೀರಿ, ಎಂಗ್ಸೈಟಿ ತೋರಿಸತಿ. ನೆಕ್ಸ್ಟ್ ನೋಡ್ರಿ, ಓವರ್ ಸ್ಮೈಲಿಂಗ್ ಮೇ ಸೀಮ್ ಫೀಕ್. ನೀವು ಭಾಳಷ್ಟು ಸ್ಮೈಲ್ ಮಾಡೋದಿರಪ್ಪ ಅಂತಂದ್ರೆ ಏನು ಅನ್ಸ್ಬಿಡ್ತದ, ಈ ಮನುಷ್ಯ ಫೇಕ್ ಇದಾನ ಅಂತಂದು ಹೇಳಿ ಅನ್ಸ್ಬಿಡ್ತತಿ. ಇವಿಷ್ಟು ಪಾಯಿಂಟ್ಸ್ ಕೊಡ್ರಿ. ಇನ್ನು ಲಾಸ್ಟ್ ಪಾಯಿಂಟ್ ಮಾಡಿ ಸ್ಟೂಡೆಂಟ್ಸ್, ಲಾಸ್ಟ್ ಪಾಯಿಂಟ್ ನೋಡ್ರಿ ಏನೈತಿ, ಕಲ್ಚರಲ್ ಸೆನ್ಸಿಟಿವಿಟಿ ಅಂತ ಹೇಳಿ. ಬಿ ಅವೇರ್ ದ್ಯಾಟ್ ಗೆಸ್ಚರ್ಸ್ ಲೈಕ್ ಥಮ್ಸ್ ಅಪ್, nodding or eye contact may have different meanings in different cultures, especially in academic or multinational environment. ಸೊ ನೆನ್ಪಿಟ್ಕೋರಿ, ಸರ್ ಏನೋ ಹೇಳಿದಾರಪ್ಪ ಅಂತ ಹೇಳಿ ನೀವು ಅದನ್ನ ಫಾಲೋ ಮಾಡಕತ್ರಪ್ಪ ಅಂದ್ರೆ ಸೊ ನೋ ಯೂಸ್. ಹೆಂಗಪ್ಪ ಅಂದ್ರೆ ಥಮ್ಸ್ ಅಪ್ ಕೊಡ್ತಿರ್ತಾರೆ, ಅದ್ರ ಸಮಾಜದೊಳಗೆ ಥಮ್ಸ್ ಅಪ್ ಅದ್ರ ಮೀನಿಂಗ್ ಬೇಡ, ಏನೋ ಕೆಲಸ ಆಗೈತೆ ನಂಗೆ. ಐ ಕಾಂಟ್ಯಾಕ್ಟ್ ಭಾಳಷ್ಟು ನೀವು ಐ ಕಾಂಟ್ಯಾಕ್ಟ್ ಮಾಡಕತ್ರಿ, ಹಂಗೆ ಸಮಾಜದಾಗ ಎಲ್ಲರೂ ನೀವು ನೋಡಕತ್ರಪ್ಪ ಅಂದ್ರೆ ನಿಮ್ಮ ಮೇಲೆ ಸಂಶಯ ಬಂದು ಮಂದಿ ನಿಮಗೆ ಬಡ್ದು ಬಿಡ್ತಾರೆ. ನಿಮ್ಗೆ ಐ ಕಾಂಟ್ಯಾಕ್ಟ್ ಎಲ್ಲಿ ಮಾಡೋಣ ಅಂತ ನಾನು ಬರೀ ಸೆಮಿನಾರ್ ಮತ್ತು ಕಾನ್ಫರೆನ್ಸಸ್ ಅಟೆಂಡ್ ಮಾಡ್ಬೇಕಾರ, ಆಮೇಲೆ ಅಲ್ಲಿ ಪ್ರೆಸೆಂಟೇಷನ್ ಮಾಡ್ಬೇಕಾರ ಅಷ್ಟೇ ನೀವು ಏನಪ್ಪ ಅಂದ್ರೆ ಎಲ್ಲ ಆಡಿಯನ್ಸ್ ಕಡೆ ನೋಡಬೇಕು. ಅದನ್ನು ಬಿಟ್ಟು ನೀವು ಪ್ರತಿ ಟೈಮ್ ಯಾರೇ ಹೊರಗೆ ನಡ್ಕೊಂಡು ಮಾಡ್ಬೇಕಾದ್ರೆ ಅಗದಿ ಹಿಂಗೆ ಪ್ರೊಫೆಷ್ನಲ್ ಗತಿಗೆ ನೋಡ್ಕೊಂಡು ಹೊಂಟ್ರಪ್ಪ ಅಂದ್ರೆ ಹುಡುಗ ಏನು ಕೆಟ್ಟದಪ್ಪ ತಿಳಿ ಅಂತ ಹೇಳಿ ಅಂದ್ಬಿಡ್ತಾರೆ. ಸೊ ಅದ್ರ ಸಂಬಂಧ ಏನಪ್ಪ ಅಂದ್ರೆ ನೀವು ಕಲ್ಚರಲಿ ಹೇರಾಪೇರಾಗಿದ್ದನ್ನ ಇದನ್ನು ಮಾಡಬೇಕು, ಫಾಲೋ ಮಾಡಬಾರ್ದು ಅಂತ ಹೇಳಿ ಹೇಳ್ತಾರೆ. ಓಕೆ, ಇವೆಲ್ಲ ಯಾವ್ರಿ, ಥಮ್ಸ್ ಅಪ್, ನಾಡಿಂಗ್ ಮತ್ತು ಐ ಕಾಂಟ್ಯಾಕ್ಟ್. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಟಿಪ್ಸ್ ಟು ಇಂಪ್ರೂವ್ ಬಾಡಿ ಲ್ಯಾಂಗ್ವೇಜ್. ನೀವು ಈ ಬಾಡಿ ಲ್ಯಾಂಗ್ವೇಜ್ನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಂಡು ಅಂತ ಹೇಳಿ, ಮೊದಲೇ ಪಾಯಿಂಟ್ ಏನು, ಪೇಷನ್ಸ್ ಇನ್ ಫ್ರಂಟ್ ಆಫ್ ಮಿರರ್ ಆರ್ ರೆಕಾರ್ಡಿಂಗ್. ನೀವೇನು ಮಾಡಬೇಕು, ಮಿರರ್ ಅಥವಾ ರೆಕಾರ್ಡಿಂಗ್ ಮುಂದೆ ಏನು ಮಾಡ್ಬೇಕಂದ್ರೆ ನಿಂತ ಹೇಳ್ಕೊಂತ ಕುಂಡಿರ್ಬೇಕು, ಅಥವಾ ಅಲ್ಲೇ ಅದ್ರ ಮುಂದೆ ಪ್ರಾಕ್ಟೀಸ್ ಮಾಡ್ಬೇಕು. ಅನ್ಕೋರಿ ಸೆಮಿನಾರ್ ಅಥವಾ ಏನೋ ನ್ಯಾಷನಲ್ ವೆಬಿನಾರ್ ನಿಮ್ಮ ಕಾಲೇಜ್ನಲ್ಲಿ ನಡೆದೈತಿ, ಅದಕ್ಕೆ ಆ್ಯಂಕರಿಂಗ್ ಮಾಡೋಕೆ ನಿಮ್ಗೆ ಹೆಚ್ಚಾರ್ತವೆ, ಯಾವುದೋ ಒಂದು ಟಾಪಿಕ್ ಮೇಲೆ ಮಾತಾಡ್ತೀನಿ ಹೇಳಿದಾರೆ. ಆ್ಯಟ್ ದ್ಯಾಟ್ ಟೈಮ್ ವಾಟ್ ಯು ಡೂ ಈಸ್, ನೀವು ಕಂಟಿನ್ಯೂಸ್ ಆಗಿ ಆ ಒಂದು ವಿಷಯದ ಮೇಲೆ ನೀವು ಏನು ಮಾಡ್ತೀರಿ, ನಿಮ್ಮನ್ನು ನೀವು ರೆಕಾರ್ಡ್ ಮಾಡ್ಕೋತೀರಿ, ಮನೆಯೊಳಗೆ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಪ್ರಾಕ್ಟೀಸ್ ಮಾಡ್ಕೋಬೇಕು, ರೆಕಾರ್ಡ್ ಮಾಡ್ಕೊಂಡು ನೀವು ಎಲ್ಲಿ ತಪ್ಪು ಮಾಡ್ತಾರೆ ಅನ್ನೋದು ನಿಮ್ಗೆ ತಿಳಿದು ಬಿಡ್ತೈತಿ. ಇನ್ನು ನೆಕ್ಸ್ಟ್ ನೋಡ್ರಿ, ವಾಚ್ ಟೆಡ್ ಟಾಕ್ಸ್ ಆರ್ ಗುಡ್ ಪ್ರೆಸೆಂಟರ್ಸ್ ಟು ಅಬ್ಸರ್ವ್ ಬಾಡಿ ಲ್ಯಾಂಗ್ವೇಜ್. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನೀವೇನು ಮಾಡಬೇಕು, ಟೆಡ್ ಟಾಕ್ಸ್ ವೀಡಿಯೋಸ್ಗಳನ್ನ ನೋಡಬೇಕು, ಅದರಿಂದ ನೀವು ಭಾಳಷ್ಟು ಕಲಿಯೋದೈತಿ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ಮೈ ಡಿಯರ್ ಸ್ಟೂಡೆಂಟ್ಸ್ ನೋಡಿರ್ಬೋದು ರೀ, ತೇಜಸ್ವಿನಿ ಮನೋಜ್ನಾಥ್ ನಿಮಗೆ ವೀಡಿಯೋ ಮಾಡಾಕೇನಿ. ಹಂಗೆ ಈ ಬಹಳಷ್ಟು ಒಂದು BA ಹುಡುಗರಿಗೆ ಇರುವಂಥ ಟಾಪಿಕ್ಸ್ ಮೇಲೆ ಏನಪ್ಪ ಅಂದ್ರೆ ಒಂದು ವೀಡಿಯೋಗಳನ್ನ ಮಾಡಿ ಹಾಕ್ಯಾನ. ಆದ್ರೆ ನೆನಪಿಟ್ಕೋಬೇಕಾಗಿದ್ದು ಇಲ್ಲಿ ಏನಪ್ಪ ಅಂದ್ರೆ ನೀವು ನಿಮ್ಮ ಟೆಡ್ ಟಾಕ್ ಅದಲ್ಲ ಅವ್ನು ಒಂದ್ಸತಿ ಒರಿಜಿನಲ್ ನೋಡ್ರಿ, ನಿಮ್ಗೆ ಅವ್ರ ಲ್ಯಾಂಗ್ವೇಜ್ ಯಾವ ರೀತಿ ಯೂಸ್ ಮಾಡಿದಾರೆ, ಆಮೇಲೆ ಎಂಥ ಒಂದು ವರ್ಡ್ಸ್ಗಳನ್ನ ಯೂಸ್ ಮಾಡ್ತಾರೆ, ಅವರು ಏನೆಲ್ಲ ವಿಚಾರಗಳನ್ನ ಇಟ್ಕೊಂಡ್ರೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಅದನ್ನ ಅವ್ರು ಸ್ಪೆಷಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಐತೆ ಅನ್ನೋದು ನಿಮ್ಗೆ ಕಂಡು ಬರ್ತದೆ ಅಲ್ಲಿ. ನೆಕ್ಸ್ಟ್ ನೋಡ್ರಿ, ಜಾಯಿನ್ ಪಬ್ಲಿಕ್ ಸ್ಪೀಕಿಂಗ್ ಗ್ರೂಪ್ಸ್ ಲೈಕ್ ಟೋಸ್ಟ್ ಮಾಸ್ಟರ್ಸ್. ಸೊ ನೀವು ಏನಪ್ಪ ಅಂದ್ರೆ ಈ ಪಬ್ಲಿಕ್ ಸ್ಪೀಕಿಂಗ್ ಗ್ರೂಪ್ಸ್ಗಳಿಗೆ ನೀವು ಜಾಯ್ನ್ ಆಗ್ಬೋದು. ಎಕ್ಸಾಂಪಲ್ ಯಾವ್ದು ಕೊಟ್ಟರಲ್ಲಿ, ಟೋಸ್ಟ್ ಮಾಸ್ಟರ್ ಅಂತ ಹೇಳಿ ಕೊಟ್ಟಾರ. ಸೊ ಅದಕ್ಕೆ ನೀವು ಫಾಲೋ ಮಾಡ್ಬೋದು ಅಥವಾ ಅದನ್ನು ನೀವು ನೋಡ್ಬೋದು ಅಂತ ಹೇಳ್ತಾರೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಮೊದಲೇದೇನು ರೀ, ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡೋದು. ಎರಡನೇದೇನಪ್ಪ ಅಂದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೋಡೋದು, ಮೇಂಟೈನ್ ಮಾಡೋದು. ಹೆಂಗೆ ಈ ಟೆಡ್ ಟಾಕ್ಸ್ಗಳ ಮೂಲಕ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮೇಂಟೈನ್ ಮಾಡೋದು. ಲಾಸ್ಟ್ಗೆ ಜಾಯಿನ್ ಪಬ್ಲಿಕ್ ಸ್ಪೀಕಿಂಗ್ ಗ್ರೂಪ್ಸ್ ಲೈಕ್ ಟೋಸ್ಟ್ ಮಾಸ್ಟರ್. ಸೊ ಪಬ್ಲಿಕ್ ಸ್ಪೀಕಿಂಗ್ ಗ್ರೂಪ್ಸ್ ಬರ್ತಾವ, ಅಲ್ಲಿ ಹೋಗಿ ನೀವೇನು ಮಾಡಪ್ಪ ಅಂದ್ರೆ ಲಾಗಿನ್ ಮಾಡೋದು. ಆಮೇಲೆ ಅಲ್ಲಿ ಲ್ಯಾಂಗ್ವೇಜ್ನ ನೀವು ಈಸಿಲಿ ಭಾರಿ ಸಲೀಸಾಗಿ ನೀವೇನಪ್ಪ ಅಂದ್ರೆ ಕಲಿಬೋದು ಅಂತಂದು ಹೇಳಿ ಹೇಳ್ತಾರೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಟಿಪ್ಸ್ ಅದು ರೀ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಗೆಟ್ ಫೀಡ್ಬ್ಯಾಕ್ ಫ್ರಮ್ ಪಿಯರ್ ಆರ್ ಮೆಂಟರ್ಸ್. ಸೊ ನೀವು ನೆನ್ಪಿಟ್ಕೋರಿ, ನೀವು ಅಕಸ್ಮಾತ್ ಮುಂದೆಲ್ಲರೂ ಒಂದಿನ ಪ್ರೆಸೆಂಟೇಷನ್ ಮಾಡಕ್ಕೆ ಹೊಂಟ್ರಿ ಅಂತ ಅನ್ಕೋರಿ, ನಿಮ್ಮ ಫ್ರೆಂಡ್ಸ್ ಮುಂದೆ ಮಾಡಿದಾಗ ಅವ್ರಿಗೆ ರಿವ್ಯೂ ಕೊಡಕ್ಕೆ ಕೇಳ್ರಿ, ಕರೆಕ್ಟ್ ರಿವ್ಯೂ ಅದಾಗಿಲ್ಲೋ ಅಥವಾ ನಾ ಮಾಡಿದ್ದು ಕರೆಕ್ಟ್ ಐತೆ ಅಂತ ಹೇಳಿ ಅವ್ರ ಕಡೆ ಚೆಕ್ ಮಾಡಿಸ್ಕೊರಿ. ನೀವು ಸುಮ್ಮ ಅವ್ರಿಗೆ ಹೆದರ್ಸಿ ಬದ್ರಿ ನಾ ಮಾಡಿದ ಮಗನ ಕರೆಕ್ಟ್ ಐತೆ ನೋಡೋದು ಹೇಳಿ ಹೇಳಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಅವ್ರಿಗೆ ಏನು ಮಾಡಿರಿ, ನಾ ಮಾಡಿರುವಂಥ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಅಥವಾ ನಾವು ಮಾಡಿರೋಂಥ ಈ ಒಂದು ಪರ್ಟಿಕ್ಯುಲರ್ ಏನು ಟಾಪಿಕ್ ಮೇಲೆ ಮಾತಾಡೋದೇನೋ ಅದು ನಿಮ್ಗೆ ಕರೆಕ್ಟ್ ಅನಿಸುತ್ತಿಲ್ಲ ಅಂತೇಳಿ ನಿಮ್ಮ ಪೇರೆಂಟ್ಸ್ ಮುಂದೆ ಅಥವಾ ನಿಮ್ಮ ಸಿಸ್ಟರ್ ಅಥವಾ ನಿಮ್ಮ ಬ್ರದರ್ಸ್ ಮುಂದೆ ಕೇಳ್ರಿ ಅಂತಂದು ಹೇಳಿ ಹೇಳ್ತೇನೆ. ಇನ್ನು ನೆಕ್ಸ್ಟ್ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟಿಗೆ ಏನಪ್ಪ ಅಂತಂದ್ರೆ ಯಾವುದಿದು
ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಐತಿ. ಐ ಹೋಪ್ ಯು ಅಂಡರ್ಸ್ಟುಡ್. ಭಾಳ ಜನ ಹುಡುಗರು ಏನಪ್ಪ ಅಂದ್ರೆ ವಿಡಿಯೋ ನೋಡ್ತೀರಿ ಹಂಗೆ ಬಿಡ್ತೀರಿ, ಸಬ್ಸ್ಕ್ರೈಬ್ ಮಾಡಂಗಿಲ್ಲ. ಸೊ ಈ ವಿಡಿಯೋಗಳೆಲ್ಲ ನಿಮ್ಮ ಸಂಬಂಧ ಅದಾವ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಫ್ರೆಂಡ್ಸ್ಗೂ ಕಳಿಸ್ರಿ ಇದನ್ನ. ಆಮೇಲೆ ಲೈಕ್ ಕೊಡೋದನ್ನ ಮರೆಯೋಕೆ ಹೋಗ್ಬೇಡ್ರಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಫಾರ್ more updates.